So come to the section B, that is for 5 marks. 5 marks questions discuss ಮಾಡೋಣ್ರಿ ಈಗ. Already we have discussed the format. of the format ನಿಮಗೆ ಗೊತ್ತೈತಲ್ಲ ಈಗ. ಫಾರ್ಮಾಟ್ ನೋಡ್ರಿ, ಫಾರ್ಮಾಟ್ ಈಸ್ ಏನು ರೀತಿಪ್ಪ ಲೆಂದಿ ಐತ್ರಿ, ಸ್ವಲ್ಪ ಕಾಂಪ್ಲೆಕ್ಸ್ ಐತ್ರಿ ಫಾರ್ಮಾಟ್. ಓದ್ಬೇಕಂದ್ರೆ ಏನ್ರಿಪ್ಪ ಐಟಮ್ಸ್ ಐಡೆಂಟಿಫೈ ಬೇಕಂದ್ರೆ ಸ್ವಲ್ಪ ಪ್ರಾಬ್ಲಮ್ ಐತ್ರಿ, ಬಟ್ ಪರ್ಫೆಕ್ಟ್ ಮಾಡಿರಿ, ಹೇಳೋಕ್ಕಾಗೋದಿಲ್ಲ. ಅದಕ್ಕೆ ಸೆಕ್ಷನ್ ಬಿ ಫಾರ್ 5 marks, ಸೆಕ್ಷನ್ ಸಿ ಫಾರ್ 10 marks ಆ್ಯಂಡ್ ಕ್ವಶನ್ ನಂಬರ್ 11 that is for a case study ಕೇಳಬಹುದು. ಬರ್ರಿ ಸೆಕ್ಷನ್ ಬಿ ಫಾರ್ 5 marks ಕ್ವಶನ್ ನಂಬರ್ 1. A and B are the partners. ಎಷ್ಟು ಮಂದಿ ಪಾರ್ಟ್ನರ್ಸ್ ಅದಾರ ಇಲ್ಲೇ? A and B. A and B are the partners in a firm of which A is the working partner. Very important. A is the working partner. ಫಸ್ಟ್ ಕ್ವಶನ್ ಓದಿದ ಮೇಲೆ ನೋಡ್ರಿ, ಯಾರು ವರ್ಕಿಂಗ್ ಪಾರ್ಟ್ನರ್ಸ್, ಯಾರು ವರ್ಕಿಂಗ್ ಪಾರ್ಟ್ನರ್ಸ್ ಇಲ್ರಿ ಅದು ನೋಡ್ಬೇಕ್ರಿ. ಫಸ್ಟ್ ಎಷ್ಟು ಮಂದಿ ಇದಾರೆ ಪಾರ್ಟ್ನರ್ಸ್? 2. A and B are the partners. ವರ್ಕಿಂಗ್ ಪಾರ್ಟ್ನರ್ ಯಾರ್ರಿ? A is the working partner. Okay. They share profits and losses in the ratio of 2:1. ನಮಗೆ ರೇಷೋ ಸಂಬಂಧ ಇಲ್ಲ. ಓಕೆ, ಜಸ್ಟ್ ಫಾರ್ ರೆಫರೆನ್ಸ್ ರೇಷೋ 2:1. The net profit, very important, the net profit of the firm, the net profit of the firm for the year ending 31/3/2023 was rupees 80,000. ಇದು ಇಂಪಾರ್ಟೆಂಟ್ ರೀ ನಮಗೆ, ಅದು ನಮಗೆ ಇಂಪಾರ್ಟೆಂಟ್ ರೀ. ನೆಟ್ ಪ್ರಾಫಿಟ್ ಎಷ್ಟು ರೀ? 80,000 ಆಫ್ಟರ್ ಚಾರ್ಜಿಂಗ್ ದ ಫಾಲೋವಿಂಗ್, ಆಫ್ಟರ್ ಚಾರ್ಜಿಂಗ್ ದ ಫಾಲೋವಿಂಗ್. ಓಕೆ, ಬರ್ರಿ ಏನಿದ್ರಿ ಫಸ್ಟ್ ಎ ಸ್ಮಾಲ್ ಎ, ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಎಟ್ 10%. ಎ ಎಷ್ಟು ರೀ? 10,000. ಬಿ ಎಷ್ಟು ರೀ? 15,000. ನೆಕ್ಸ್ಟ್ ಸ್ಯಾಲರಿ ಟು ಪಾರ್ಟ್ನರ್ಸ್, ಯಾರು ಪಾರ್ಟ್ನರ್ ರೀಪ್ಪ ಇಲ್ಲಿ ಗೊತ್ತಿಲ್ಲ. ಓಕೆ, ಸ್ಯಾಲರಿ ಟು ಪಾರ್ಟ್ನರ್ಸ್ ಯಾರು ರೀ? ಎ ಎಷ್ಟು ರೀಪ್ಪ? 70,000. ಬಿ ಎಷ್ಟು ರೀ? 4,000. 40,000. Wait a minute. Okay. B is 4,000 ಐತ್ರಿ. ನೆಕ್ಸ್ಟ್ ಬೋನಸ್ ಟು ಪಾರ್ಟ್ನರ್ಸ್ ಎ, ಬೋನಸ್ ಟು ಪಾರ್ಟ್ನರ್ ಯಾರು ರೀ? ಪಾರ್ಟ್ನರ್ ಎ ಎಷ್ಟು ರೀ? 20,000. ಬಿಗೆ ಕೊಟ್ಟಿಲ್ಲ ಬೋನಸ್. ನೆಕ್ಸ್ಟ್ ಕಮಿಷನ್ ಟು ಪಾರ್ಟ್ನರ್ ಬಿ ₹6,000. ಎಗೆ ಕಮಿಷನ್ ಕೊಟ್ಟಿಲ್ಲ. ಕಂಪ್ಯೂಟ್ ದ ಇನ್ಕಮ್ ಫ್ರಾಮ್ ಬಿಸ್ನೆಸ್ ಆಫ್ ದ ಫರ್ಮ್ ಫಾರ್ ದ ಅಸೆಸ್ಮೆಂಟ್ ಇಯರ್ 2023-24. ಏನು ಕ್ಯಾಲ್ಕುಲೇಟ್ ಮಾಡ್ಬೇಕ್ರಿ? ಇನ್ಕಮ್ ಫ್ರಾಮ್ ಬಿಸ್ನೆಸ್ ಕ್ಯಾಲ್ಕುಲೇಟ್ ಮಾಡ್ಬೇಕ್ರಿ. ಓಕೆ, ಓನ್ಲಿ ಬಿಸ್ನೆಸ್ ಇನ್ಕಮ್. ಟೋಟಲ್ ಇನ್ಕಮ್ ಆಫ್ ದ ಫರ್ಮ್ ಕ್ಯಾಲ್ಕುಲೇಟ್ ಮಾಡ್ರಿ ಅಂತ ಕೇಳಿಲ್ಲ ಅವರು. ಓನ್ಲಿ ಕಂಪ್ಯೂಟ್ ಇನ್ಕಮ್ ಫ್ರಾಮ್ ಬಿಸ್ನೆಸ್. ಶುರು ಮಾಡೋಣ್ರಿ. ಫಾರ್ಮೆಟ್ ನಿಮ್ಮ ಕಡೆ ಐತ್ರಿ, ಅದು ಪ್ರಕಾರ ಶುರು ಮಾಡೋಣ್ರಿ. ಓಕೆ, ಹೆಡ್ಡಿಂಗ್ ಹೇಳ್ರಿ ನನಗೆ. ಈಗ ಹೆಡ್ಡಿಂಗ್ ಏನು ಬರ್ಬೇಕು ಈಗ? ಹೆಡ್ಡಿಂಗ್ ಕಂಪ್ಯೂಟೇಷನ್ ಆಫ್ ಇನ್ಕಮ್ ಫ್ರಾಮ್ ಬಿಸ್ನೆಸ್, computation of income from business of the firm for the assessment year 2023-24 ಬರಬೇಕು ಈಗ ಹೆಡ್ಡಿಂಗ್. ಇದು ಬರಂಗಿಲ್ಲ, ಟೋಟಲ್ ಇನ್ಕಮ್ ಬರಂಗಿಲ್ಲ, ಯಾಕಂದ್ರೆ ಕೇಳಿಲ್ಲ ಅವರು. ಕಂಪ್ಯೂಟೇಷನ್ ಆಫ್ ಇನ್ಕಮ್ ಫ್ರಾಮ್ ಬಿಸ್ನೆಸ್, ಕಂಪ್ಯೂಟೇಷನ್ ಆಫ್ income from business of the firm, business of the firm for the AY ಏನ್ರಿದು? 2023-24 ಅಲ್ಲ, ಅದು 2023-24 computation of income from business of the firm for the assessment year 2023-24 ಐತ್ರಿ. ಪರ್ಟಿಕ್ಯುಲರ್ಸ್ rupees ರೀ, ಕರೆಕ್ಟಾ? ಓಕೆ, ಈಗ ನೆಕ್ಸ್ಟ್ ಬರ್ರಿ. ಫಾರ್ಮಟ್ ಆಸ್ ಪರ್ ಫಾರ್ಮಟ್. ಫಸ್ಟ್ ಐಟಮ್ ಏನೈತ್ರಿ ನಮಗೆ? ಆಸ್ ಪರ್ ಫಾರ್ಮಟ್ ಏನ್ರಿದು? ನೆಟ್ ಪ್ರಾಫಿಟ್ ಅಲ್ಲ, ಅದು ನೆಟ್ ಪ್ರಾಫಿಟ್ ಆಸ್ ಪರ್ ಪ್ರಾಫಿಟ್ and loss account. ಇದು ಅಲ್ಲ ಫಸ್ಟ್ ಐಟಮ್, ನೆಟ್ ಪ್ರಾಫಿಟ್ ಆಸ್ ಪರ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್. ಏನು ನೋಡ್ಬೇಕು ನಮಗೆ ಈಗ? ಫಸ್ಟ್ ನೆಟ್ ಪ್ರಾಫಿಟ್ ನೋಡ್ಬೇಕು. ಎಲ್ಲೈತ್ರಿ ಕ್ವಶನ್ ಅಲ್ಲೇ ನೆಟ್ ಪ್ರಾಫಿಟ್? ನೆಟ್ ಪ್ರಾಫಿಟ್ ಎಲ್ಲೈತ್ರಿ? ಎಲ್ಲೈತಿ ನೋಡ್ರಿ. ದ ನೆಟ್
net profit of the firm for the year ending 31/3/2023 was rupees 80,000. net profit ಎಷ್ಟು ಈಗ 80,000 ಬರೀರಿ ಆರ್ಡರ್ ಕಾಲಮ್ ಸೆಕೆಂಡ್ ಕಾಲಮ್ ಅಲ್ಲೇ ಬರ್ರಿ 80,000 ಮುಗಿತಿರೋದು ಇದು ಮುಗಿದ ಮೇಲೆ ಏನ್ರಿ ಆ್ಯಡ್ ಅಲ್ಲ ಅದು ಫಾರ್ಮೆಟ್ ಅಲ್ಲಿ ಆ್ಯಡ್ ಡಿಸ್ಅಲಾವೇಬಲ್ ಎಕ್ಸ್ಪೆನ್ಸಸ್ ಅಲ್ಲ ಡಿಸ್ಅಲಾವೇಬಲ್ expenses ನಾನು ನಿಮಗೆ ಹೇಳಿದ್ರಿಪ್ಪ ಡಿಸ್ಅಲಾವೇಬಲ್ ಎಕ್ಸ್ಪೆನ್ಸಸ್ ಅಂದ್ರೆ ಏನ್ರಿಪ್ಪ ಸ್ವಲ್ಪ ಸಮ್ಹೌ ರಿಲೇಟೆಡ್ ಟು ಏನ್ರಿಪ್ಪ ಪಾರ್ಟ್ನರ್ಸ್ ನಾಟ್ ಟೋಟಲಿ ರಿಲೇಟೆಡ್ ಟು ಏನ್ರಿಪ್ಪ ಬಿಸ್ನೆಸ್ಗೆ ಅಷ್ಟೇ ಸಂಬಂಧ ಇಲ್ಲ ಬಟ್ ಫಾರ್ ಪಾರ್ಟ್ನರ್ಸ್ ರಿಲೇಟೆಡ್ ಬಿಟ್ ಪರ್ಸ್ನಲ್ ಓಕೆ ಬರ್ರಿ ಫಸ್ಟ್ ಏನ್ರಿಪ್ಪ ಬರ್ರಿ ಏನಿದ್ರಿಪ್ಪ ಇಲ್ಲಿ ಫಸ್ಟ್ ಇಲ್ಲಿ ಆಸ್ ಪರ್ ಕ್ವಶನ್ ಹೋಗೋಣ್ರಿ ನೆಟ್ ಪ್ರಾಫಿಟ್ ಮುಗಿತಲ್ಲ ಈಗ ಬರ್ರಿ ಫಸ್ಟ್ ಏನೈತ್ರಿ ಇಲ್ಲಿ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಎಟ್ 10%. ನಿಮ್ಗೆ ಹೇಳಿದೀನಿ ನಾನು ಏನ್ರಿ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಬರ್ಬೇಕಲ್ಲ ಇಲ್ಲಿ ಫಾರ್ಮೆಟ್ ಒಳಗೆ ಐತ್ರಿ ಇದು ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಬರೀರಿ ಇಲ್ಲಿ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಬ್ರಾಕೆಟ್ ಅಲ್ಲಿ ಏನ್ರಿ ಇದು ಸಾರಿ ಬರೀಲಿ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಎಟ್ 10% ಬರೀರಿ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಎಟ್ 10% ಬ್ರಾಕೆಟ್ ಒಳಗೆ ಇದು ತಗೋಬೇಕ್ರಿ ಬ್ಯಾಡ್ರಿ ಇದು ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಎಟ್ 10% ಕೊಟ್ಟಾರಿ ಅವರು ಎ ಎಷ್ಟು ಐತ್ರಿ 10,000 ಬಿ ಎಷ್ಟು ಐತ್ರಿ 15,000 ಓಕೆ ನೋ ಪ್ರಾಬ್ಲಮ್ ಬಟ್ ಆಸ್ ಪರ್ ನಿಮ್ದು ಫಾರ್ಮಟ್ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಎಟ್ 12% ಎಕ್ಸೀಡಿಂಗ್ 12% ಏನ್ರಿ ಎಕ್ಸೀಡಿಂಗ್ 12% ಎಕ್ಸೀಡಿಂಗ್ 12% ಅಂದ್ರೆ ಏನ್ರಿ ಇದು ಅರ್ಥ ಏನ್ರಿಪ್ಪ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಕ್ವಶನ್ ಅಲ್ಲೇ 12% ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಕ್ವಶನ್ ಅಲ್ಲೇ 12% ಕಿಂತ ಜಾಸ್ತಿ ಕೊಟ್ಟಿದಂದ್ರೆ ತಗೋಬೇಕು ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಇಲ್ಲ ಅಂದ್ರೆ ಬರಂಗಿಲ್ಲ ಸಿಂಪಲ್ ಮೀನಿಂಗ್ ಏನ್ರಿಪ್ಪ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಎಕ್ಸೀಡಿಂಗ್ 12% ಅಂದ್ರೆ ಏನ್ರಿಪ್ಪ ಕ್ವಶನ್ ಒಳಗ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಎಟ್ 12% ಕಿಂತ ಜಾಸ್ತಿ ಕೊಡ್ಬೇಕು 13%, 14%, 15%, 16, 17 ಆ ಥರ ಕೊಡ್ಬೇಕು ತಿಳಿತ್ರಿ 12% ಕಿಂತ ಕಮ್ಮಿ ಕೊಟ್ಟಿದ್ದು ನೋಡ್ರಿ ಬರಂಗಿಲ್ಲ ತಿಳಿತ್ರಿ ಕ್ವಶನ್ ಒಳಗ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ 12% ಕಿಂತ ಹೆಚ್ಚಿಗೆ ಕೊಡ್ಬೇಕು ಜಾಸ್ತಿ 13%, 14%, 15 ಆ ಥರ ಕೊಡ್ಬೇಕ್ರಿ ಆವಾಗ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ತಗೋಬೇಕಿಲ್ಲ ಇಲ್ಲ ಅಂದ್ರೆ ಬರಂಗಿಲ್ಲ ಹಾ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ 12% ಕಿಂತ ಕಮ್ಮಿ ಕೊಟ್ಟಿ ನೋಡ್ರಿ ಕ್ವಶನ್ ಒಳಗೆ 12% ಕಿಂತ कमी आवाग इंटरेस्ट ऑन कैपिटल बरंगिल्ला समझ में आया आप लोगों को इंटरेस्ट ऑन कैपिटल एक्सीडिंग 12% फॉर्मेट में है ये इसका मतलब क्या अगर क्वेश्चन के अंदर इंटरेस्ट ऑन कैपिटल 12% के अबाव दिया मतलब 13%, 14%, 15%, 16% ऐसा दिया तो इंटरेस्ट ऑन कैपिटल यहाँ पे लेना। अगर क्वेश्चन के अंदर इंटरेस्ट ऑन कैपिटल 12% के अंदर यानी 12% से कम दिया तो इंटरेस्ट ऑन कैपिटल नहीं लेना। समझ में आया? समझ में आया कि नहीं? एक्सीडिंग 12% का मतलब क्या है? क्वेश्चन के अंदर उन्हें इंटरेस्ट ऑन कैपिटल एट 12% के 12% से ज्यादा देना 13%, 14%, 15 ऐसा देना, तब हमें क्या करना इंटरेस्ट ऑन कैपिटल यहाँ पे लेना। इंटरेस्ट ऑन कैपिटल अगर उन्हें 12% के अंदर दिया मतलब कम दिया उससे कम दिया लाइक 11%, 10%, 9% ऐसा दिया कि नहीं दिया तो नहीं लेना, यहाँ पे डैश करके डालना। समझ में आया नहीं? ओके ತಿಳಿತ್ರಿ ನಿಮಗೆ ಈಗ ನೋಡ್ರಿಪ್ಪ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಎಟ್ 10% ಐತ್ರಿ ಅಂದ್ರೆ 12% ಕಿಂತ ಕಮ್ಮಿ ಐತ್ರಿ 12% ಕಿಂತ ಕಮ್ಮಿ ಐತ್ರಿ ಲೆಸ್ ದೆನ್ 12% ಐತ್ರಿ ಅದಕ್ಕೆ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಎಟ್ 10% ಬರೀರಿ ಬ್ರಾಕೆಟ್ ಅಲ್ಲಿ ಎಕ್ಸೀಡಿಂಗ್ 12% ಅಂತ ಬರೀರಿ ಅಂದ್ರೆ ಬರಂಗಿಲ್ಲ ಇದು ಯಾಕ್ರಿ 12% ಕಿಂತ ಕಮ್ಮಿ ಐತ್ರಿ ಇದು ಏನ್ರಿ 12% ಕಿಂತ ಕಮ್ಮಿ ಐತ್ರಿ ಅಂದ್ರೆ ಬರಂಗಿಲ್ಲ ಅಂದ್ರೆ ಡ್ಯಾಶ್ ಅಂತ ಬರೀಬೇಕ್ರಿ ಡ್ಯಾಶ್ ಅಂತ ಇಲ್ಲಿ ಬರೀಬೇಕಾದ್ರೆ ಇನ್ನರ್ ಕಾಲಮ್ ಅಲ್ಲಿ ಡ್ಯಾಶ್ ಅಂತ ಬರೀಬೇಕು ತಿಳಿತ್ರಿ ನಿಮಗೆ ಸಪೋಸ್ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಎಟ್ 12% ಕಿಂತ ಜಾಸ್ತಿ ಬಂತ್ರಿ ಎಷ್ಟ್ರಿ ಲೈಕ್ 13% 12% ಕಿಂತ ಜಾಸ್ತಿ ಐತ್ರಿ ಇದು 13% ಆವಾಗ ತಗೋಬೇಕು ಎ ಇಸ್ ಈಕ್ವಲ್ ಟು 10,000 ಬಿ ಇಸ್ ಈಕ್ವಲ್ ಟು 15,000 ತಗೋಬೇಕಿಲ್ಲ ಆವಾಗ ಓಕೆ ಈಗ ಬರಂಗಿಲ್ಲ ಯಾಕ್ರಿ 10% ಐತ್ರಿ ಬರೀ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಎಷ್ಟೈತ್ರಿ ಈಗ 10% ಐತ್ರಿ 12% ಕಿಂತ ಕಮ್ಮಿ ಐತ್ರಿ ಅದಕ್ಕೆ ಬರಂಗಿಲ್ಲ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಎಟ್ 10% ನೋಡ್ರಿ ಇಲ್ಲಿ
ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಎಟ್ 10% ಐತ್ರಿ, ಲೆಸ್ ದ್ಯಾನ್ 12% ಐತಿ ರೀ. ಅದಕ್ಕೆ ಏನು ಮಾಡ್ತೀರಿ, ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಎಟ್ 10% ಅಂತ ಹಾಕಿ ಬ್ರ್ಯಾಕೆಟ್ ಎಕ್ಸೀಡಿಂಗ್ 12% ಅಂತ ಹಾಕಿ ಇಲ್ಲೇ ಡ್ಯಾಶ್ ಅಂತ ಬರಿಬೇಕು. ಯಾಕ್ರಿ 10% ಲೆಸ್ ದ್ಯಾನ್ 12%. ಓಕೆ, ನೆಕ್ಸ್ಟ್ ಸಪೋಸ್ ಅವ್ರು ಎಷ್ಟು ಕೊಟ್ಬಿಟ್ಟಾರಿ, ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಎಟ್ 16% ಕೊಟ್ಟಾರ್ರಿ. ಏನ್ರಿ 16%, 16% ಕೊಟ್ಟಾನ್ರಿ. ಅವಾಗ ರೀ ಅವಾಗ ಕೇಸ್ ಬೇರೆ ನೋಡ್ರಿ. ಇಲ್ಲೇ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಎಟ್ 10% ಲೆಸ್ ದ್ಯಾನ್ 12% ಐತ್ರಿ. ಎಟ್ 10% ಅಂತ ಬರೀರಿ, ಬ್ರ್ಯಾಕೆಟ್ ಅಲ್ಲ ಎಕ್ಸೀಡಿಂಗ್ 12% ಅಂತ ಬರೀರಿ, ಅಮೌಂಟ್ ಕಾಲಮಲ್ಲೇ ಡ್ಯಾಶ್ ಅಂತ ಬರೀರಿ, ಮುಗಿತ್ರಿ ಕೇಸ್. ಸಪೋಸ್ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಎಟ್ 16%, ಓಕೆ 16% ಕೊಟ್ಟಾನ್ರಿ. ಅವಾಗ ಸೇಮ್ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಎಟ್ 16% ಬ್ರ್ಯಾಕೆಟ್ ಅಲ್ಲ ಎಕ್ಸೀಡಿಂಗ್ 12%, ಸೇಮ್ ಇಲ್ಲೇ ಬರೀರಿ. ಇಲ್ಲೇ ಬ್ರ್ಯಾಕೆಟ್ ಅಲ್ಲಿ ಏನು ಬರಿಬೇಕ್ರಿ, ಇಲ್ಲೇ ಜಾಸ್ತಿ ಅಮೌಂಟ್ ಜಾಸ್ತಿ ಪರ್ಸೆಂಟೇಜ್ ಯಾವುದು ರೀ, 16%. 16% ಮೈನಸ್ 16% ಮೈನಸ್ ಕಮ್ಮಿ ಪರ್ಸೆಂಟೇಜ್ ಯಾವುದು ರೀ, 12%. 12% ಇಸ್ ಈಕ್ವಲ್ ಟು ಎಷ್ಟು ಡಿಫ್ರೆನ್ಸ್ ರೀ, 16% ಅಂದರೆ ಪರ್ಸೆಂಟೇಜ್ ಬಿಡ್ರಿದು, 16 ಮೈನಸ್ 12 ಮಾಡ್ರಿ ಎಷ್ಟು ರೀ, 4%. 4% ಬಂತ್ರಿ. ಈ ಥರ ಮಾಡ್ಬೇಕ್ರಿ. ಎಷ್ಟು ಮಂದಿ ಇದ್ದಾರೆ ಇಲ್ಲೇ, ಎ ಮತ್ತು ಬಿ. ಎ ಇಸ್ ಈಕ್ವಲ್ ಟು ಬಿ ಇಸ್ ಈಕ್ವಲ್ ಟು, ಕರೆಕ್ಟಾ? ಎ ಅಮೌಂಟ್ ಎಷ್ಟು ರೀ, 10,000. ಬಿ ಅಮೌಂಟ್ ಎಷ್ಟು ರೀ, 15,000. ಇಂಟು ಮಾಡ್ಬೇಕ್ರಿ. ಓಕೆ, ಸಪೋಸ್ ಅವರು ಇಲ್ಲಿ ಅಡ್ಜಸ್ಟ್ಮೆಂಟ್ ಅಲ್ಲಿ ಏನು ಕೊಟ್ಟಾನ್ರಿ, ಈಗ 16% ಅಸ್ಯೂಮ್ ಮಾಡ್ರಿ. ಈಗ ಸದ್ಯಕ್ಕೆ ಅಸ್ಯೂಮ್ ಮಾಡ್ರಿ. ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಎಟ್ 16% ಕೊಟ್ಟಾನ್ರಿ. ಬ್ರ್ಯಾಕೆಟಲ್ಲೇ 12%ಗಿಂತ ಜಾಸ್ತಿ ಐತ್ರಿ ಇದು, ಅಂದರೆ ತಗೋಬೇಕು ಎಕ್ಸೀಡಿಂಗ್ 12%. ಇಲ್ಲಿ ಬ್ರ್ಯಾಕೆಟಲ್ಲೇ 16% ಮೈನಸ್ 12% ಇಸ್ ಈಕ್ವಲ್ ಟು ಎಷ್ಟು, 16 ಮೈನಸ್ 12 4%. ಹಾಂ, ಎ ಇಸ್ ಈಕ್ವಲ್ ಟು ಎಷ್ಟು ಕೊಟ್ಟಾನ್ರಿ, 10,000 ಬರೀರಿ. ಬಿ ಇಸ್ ಈಕ್ವಲ್ ಟು ಎಷ್ಟು ಕೊಟ್ಟಾನ್ರಿ, 15,000 ಬರೀರಿ. ಇಂಟು ಈಗ ಬರ್ರಿಲ್ಲ 1 2 3 ದೇರ್ ಆರ್ 3 ರೇಟ್ಸ್ ಐತ್ರಿ. ಇಲ್ಲಿ 3 ರೇಟ್ಸ್. ಇದ್ರಾಗ ಲೋವೆಸ್ಟ್ ಯಾವ್ದು ರೀ, ಇಲ್ಲಿ ಇಸ್ ಈಕ್ವಲ್ ಟು ಬಿಡ್ರಿ, ಇದು ಬಿಡ್ರಿ. ಇಲ್ಲಿ ನೋಡ್ರಿ ಡಿಫ್ರೆನ್ಸ್ ಎಷ್ಟು ಬಂತ್ರಿ, ಇಲ್ಲಿ ಡಿಫ್ರೆನ್ಸ್ ಎಷ್ಟು ಬಂತ್ರಿ, ಇಲ್ಲೇ 4 ಅಲ್ಲ, ಇಲ್ಲೇ ಮ್ಯಾಲೆ 4 ಇಟ್ಕೋರಿ. ನೋಡ್ರಿ ಇಲ್ಲೇ ಎಷ್ಟು ಬಂತ್ರಿ, ಇಲ್ಲಿ ಡಿಫ್ರೆನ್ಸ್ 4 ಬಂತ್ರಿ, ಮ್ಯಾಲೆ 4 ಇಟ್ಕೋರಿ. ಡಿವೈಡೆಡ್ ಬೈ ಡಿಫ್ರೆನ್ಸ್ ಎಷ್ಟು ಬಂತ್ರಿ, 4 ಇಟ್ಕೋರಿ. ಡಿವೈಡೆಡ್ ಬೈ ಜಾಸ್ತಿ ಯಾವ್ದು ರೀ, 16. ಇದು 12 ಬಿಡ್ರಿ. ಡಿಫ್ರೆನ್ಸ್ ಎಷ್ಟು ಬಂತ್ರಿ, 4 ಡಿವೈಡೆಡ್ ಬೈ ಜಾಸ್ತಿ 16 ಇಸ್ ಈಕ್ವಲ್ ಟು ಸೇಮ್ ಡಿಫ್ರೆನ್ಸ್ ಎಷ್ಟು ಬಂತು ರೀ, 4 ಜಾಸ್ತಿ ಎಷ್ಟು ರೀ, 16. ಹಿಂಗೆ ಮಾಡ್ಬೇಕು ತಿಳ್ತೀರಿ. 10,000 ಆಮೇಲೆ 15,000 ಇಂಟು ಡಿಫ್ರೆನ್ಸ್ ಎಷ್ಟು ಬಂತು ರೀ, 4 ಡಿವೈಡೆಡ್ ಬೈ ಹೈಯೆಸ್ಟ್ ಯಾವುದು ರೀ, 16 ಇಸ್ ಈಕ್ವಲ್ ಟು ಸೇಮ್ 4/16 ಬರೀಬೇಕು. ಆಮೇಲೆ ಕ್ಯಾಲ್ಕುಲೇಷನ್ ಮಾಡಿ ಅಮೌಂಟ್ ಇಲ್ಲೇ ಬರ್ರಿ ಅಮೌಂಟ್ ತಿಳಿದ್ರಿ. ಹಂಗೆ ಮಾಡಬೇಕು. ಯಾವಾಗ ರೀ, ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ 12%ಗಿಂತ ಹೆಚ್ಚಿಗೆ ಕೊಟ್ಟಿದ್ದಂದ್ರೆ ಅವಾಗ ತೊಗೋಬೇಕು. ಈಗ ಬರಂಗಿಲ್ಲ. ಬೇಕಂದ್ರೆ ಸ್ಕ್ರೀನ್ಶಾಟ್ ತೊಗೋರಿ. ಈಗ ಬರಂಗಿಲ್ಲ. ಯಾಕ್ರಿ, 10% ಅಂತ ಕೊಟ್ಟಾನ್ರಿ ಅಲ್ಲೇ. ಓಕೆ, ಎಷ್ಟ್ರಿಲ್ಲಿ 10%. 10% ಅಂದರೆ ಬರಂಗಿಲ್ಲ, ಕ್ಯಾಲ್ಕುಲೇಷನ್ ಬರಂಗಿಲ್ಲ. ಲೆಸ್ ದ್ಯಾನ್ 12%. ಎಷ್ಟು ಸಲ ರಿಪೀಟ್ ಮಾಡಿಲ್ರಿ ನಾನು, ನಿಮಗೆ ಪರ್ಫೆಕ್ಟ್ ಆಗಬೇಕದು. ಓಕೆ, ನಿಲ್ ಬಂತು ರೀ. ಓಕೆ, ಇದು ಮುಗಿದಲ್ಲ, ಈಗ ಮುಗೀತು ರೀ. ನೆಕ್ಸ್ಟ್ ಬರ್ರಿ, ಎ ಬಿ ಬರಂಗಿಲ್ಲ ಅಲ್ಲೇ. ಮತ್ತು ಎ ಇಸ್ ಈಕ್ವಲ್ ಟು 10,000, ಬಿ ಇಸ್ ಈಕ್ವಲ್ ಟು 15,000 ಬರಂಗಿಲ್ಲ. ನೆನ್ಪಿಡ್ಕೋರಿ. ಇದು ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಲೆಸ್ ದ್ಯಾನ್ 12% ಐತ್ರಿ, ಅಮೌಂಟ್ ಬರಂಗಿಲ್ಲ. ಎ ಇಸ್ ಈಕ್ವಲ್ ಟು ಬಿ ಇಸ್ ಈಕ್ವಲ್ ಟು 10,000, ಬಿ ಇಸ್ ಈಕ್ವಲ್ ಟು 15,000 ಬರಂಗಿಲ್ಲ. ಯಾಕಂದ್ರೆ ಡ್ಯಾಶ್ ಬರಬೇಕಲ್ಲ, ಡ್ಯಾಶ್ ಬರಬೇಕು. ಲೆಸ್ ದ್ಯಾನ್ 12%. ನೆಕ್ಸ್ಟ್ ಬರ್ರಿ, ಏನೈತ್ರಿ, ಸ್ಯಾಲರಿ ಟು ಪಾರ್ಟ್ನರ್ಸ್ ತಗೋಬೇಕಲ್ಲ. ಫಾರ್ಮೆಟಲ್ಲಿ ಐತಲ್ಲ ಇದು. ಸ್ಯಾಲರಿ, ಕಮಿಷನ್, ಬೋನಸ್ ಐತಲ್ಲ, ಪಾರ್ಟ್ನರ್ಸ್ ತಗೋಬೇಕು. ಸ್ಯಾಲರಿ ಟು ಪಾರ್ಟ್ನರ್ಸ್. ಹಾಂ ಬರ್ರಿ, ಸ್ಯಾಲರಿ ಟು ಪಾರ್ಟ್ನರ್ಸ್. ಹಾಂ ಹೇಳ್ರಿ, ಹೇಳ್ರಿ ಅದ್ರಾಗ ಏನೇನ್ರಿಪ್ಪ. ಸ್ಯಾಲರಿ ಟು ಪಾರ್ಟ್ನರ್ಸ್, ಎ ಇಸ್ ಈಕ್ವಲ್ ಟು ಬಿ ಇಸ್ ಈಕ್ವಲ್ ಟು, ಹೇಳ್ರಿ. ಸ್ಯಾಲರಿ ಟು ಪಾರ್ಟ್ನರ್ಸ್ ಎ ಇಸ್ ಈಕ್ವಲ್ ಟು ಎಷ್ಟು ಐತ್ರಿ, 70,000.
A is equal to ಎಷ್ಟು ಐತ್ರಿ 70,000 ಐತ್ರಿ. ಓಕೆ, B is equal to ಎಷ್ಟು ಐತ್ರಿ 4,000 ಐತ್ರಿ. 4,000. ಓಕೆ, 70,000 ಪ್ಲಸ್ 4,000 ಎಷ್ಟು ರೀ 74,000. ಡನ್. ಓಕೆ, ನೆಕ್ಸ್ಟ್ ಬರ್ರಿ. ಅದಾದ್ಮೇಲೆ ಬೋನಸ್ ಟು ಪಾರ್ಟ್ನರ್ ಎ ಎಲ್ಲ ಬರಬೇಕಲ್ಲ ಇಲ್ಲಿ. ಆಲ್ ಪಾರ್ಟ್ನರ್ಸ್ ಇಲ್ಲೇ ಡಿಸ್ಅಲೈವಬಲ್ ಎಕ್ಸ್ಪೆನ್ಸಸ್ ಒಳಗೆ ಆಲ್ ಪಾರ್ಟ್ನರ್ಸ್ ರೀ. ಬೋನಸ್ ಟು ಪಾರ್ಟ್ನರ್ ಎ, ಪಾರ್ಟ್ನರ್ ಎ ಎಷ್ಟೈತ್ರಿ ಬೋನಸ್ ಟು ಪಾರ್ಟ್ನರ್ ಎ 20,000. ಓಕೆ, ನೆಕ್ಸ್ಟ್ ಕಮಿಷನ್ ಟು ಪಾರ್ಟ್ನರ್ ಬಿ. ಕಮಿಷನ್ ಟು ಪಾರ್ಟ್ನರ್ ಬಿ ಎಷ್ಟೈತ್ರಿ 6,000. ಓಕೆ, ಎಲ್ಲ ಮುಗೀತಲ್ಲ, ಎಲ್ಲ ಅಡ್ಜಸ್ಟ್ಮೆಂಟ್ ಮುಗೀತಲ್ಲ. ಡಿಸ್ಅಲೈವೇಬಲ್ ಎಕ್ಸ್ಪೆನ್ಸಸ್ ಒಳಗೆ ಪಾರ್ಟ್ನರ್ಸ್ ರಿಲೇಟೆಡ್ ಟು ಪಾರ್ಟ್ನರ್ಸ್ ಬರಬೇಕೆಲ್ಲ. ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಎಟ್ 10% ಐತ್ರಿ, ಲೆಸ್ ದ್ಯಾನ್ 12%. ನಾವು ಡ್ಯಾಶ್ ಅಂತ ಹಾಕ್ಬಿಟ್ರಿ. 12%ಗಿಂತ ಹೆಚ್ಚಿಗೆ ಬಂದಂತೆ ತಗೋಬೇಕು. ಓಕೆ, ಮುಗಿತಿರೋದು. ನೆಕ್ಸ್ಟ್ ಸ್ಯಾಲರಿ ಟು ಪಾರ್ಟ್ನರ್ಸ್ ಐತ್ರಿ. ಸ್ಯಾಲರಿ ಟು ಪಾರ್ಟ್ನರ್ಸ್ ತಗೋರಿ. A is equal to 70,000, B is equal to 4,000. 70 plus 4 74,000. ನೆಕ್ಸ್ಟ್ ಬೋನಸ್ ಟು ಪಾರ್ಟ್ನರ್ ಎ ₹20,000. ಬೋನಸ್ ಟು ಪಾರ್ಟ್ನರ್ ಎ ₹20,000. ಕಮಿಷನ್ ಟು ಪಾರ್ಟ್ನರ್ ಬಿ 6,000. ಕಮಿಷನ್ ಟು ಪಾರ್ಟ್ನರ್ ಬಿ 6,000. ಮುಗಿತಲ್ಲ, ಎಲ್ಲ ಮುಗಿತಲ್ಲ. ಈಗ ಆ್ಯಡ್ ಮಾಡ್ರಿ, ಇದೆಲ್ಲ ಆ್ಯಡ್ ಮಾಡ್ರಿ. ಎಷ್ಟು ರೀ 74,000 ಪ್ಲಸ್ 20,000 ಪ್ಲಸ್ 6,000 ಎಷ್ಟು ಬಂತು ರೀ 1 lakh ಬಂತು ರೀ. ಎಷ್ಟು ರೀ 1 lakh. 1 lakh ಅಂತ ಎಲ್ಲಿ ಬರಿಬೇಕು, ಇಲ್ಲೇ ಬಾಜು ಬರಿಬೇಕು 1 lakh. ಈಗೇನು ಮಾಡ್ತೀರಿ, ಆ್ಯಡ್ ಮಾಡ್ಬೇಕು. 80,000 ಪ್ಲಸ್ 1 lakh ಎಷ್ಟು ರೀ 1,80,000. 1,80,000 ಏನು ನೇಮ್ ಇಲ್ರಿ, ಇಲ್ಲೇ ನೇಮ್ ಇಲ್ಲ. ಈಗೇನು ರೀ ಲೆಸ್ ಅಂತ ಬರಿಬೇಕಲ್ಲ. ಈಗ ಫಾರ್ಮಾಟಲ್ಲಿ ಐತಲ್ಲ ಇದು, ಲೆಸ್ ಇನ್ಕಮ್ ಚಾರ್ಜೇಬಲ್, ಲೆಸ್ ಇನ್ಕಮ್ ಚಾರ್ಜೇಬಲ್ ಅಂಡರ್ ಅದರ್ ಹೆಡ್ಸ್, ಅಂಡರ್ other heads and exempted incomes. ಹೌದಲ್ಲ, ಇದು ಅಲ್ಲ ಲೆಸ್ ಇನ್ಕಮ್ ಚಾರ್ಜೇಬಲ್ ಅಂಡರ್ ಅದರ್ ಹೆಡ್ಸ್ ಆ್ಯಂಡ್ ಎಕ್ಸಾಮ್ಟೆಡ್ ಇನ್ಕಮ್ಸ್. ಇದು ಅಲ್ಲ, ಅದು ಇನ್ಕಮ್ ಫ್ರಮ್ ಸ್ಯಾಲರಿ ತಗೋಬೇಕು, ಹೌಸ್ ಪ್ರಾಪರ್ಟಿ ತಗೋಬೇಕು, ಆಮೇಲೆ ಕ್ಯಾಪಿಟಲ್ ಗೇನ್ ತಗೋಬೇಕು, ಅದರ್ ಸೋರ್ಸ್ ತಗೋಬೇಕು. ಬಿಸ್ನೆಸ್ ಬರಂಗಿಲ್ಲ, ಇನ್ಕಮ್ ಫ್ರಮ್ ಬಿಸ್ನೆಸ್ ಬರಂಗಿಲ್ಲ ಇಲ್ಲೇ. ಹೌದಲ್ಲ. ಓಕೆ, ಎಲ್ಲೈತ್ರಿಪ್ಪ ಸ್ಯಾಲರಿ ಬಗ್ಗೆ, ಸಾರಿ ಇದು ಓಕೆ ಸ್ಯಾಲರಿ, ಆಮೇಲೆ ಸ್ಯಾಲರಿ ಕೊಡಂಗಿಲ್ಲ ಬಿಡ್ರಿ ಆಲ್ಮೋಸ್ಟ್. ಹೌಸ್ ಪ್ರಾಪರ್ಟಿ, ಕ್ಯಾಪಿಟಲ್ ಗೇನ್, ಅದರ್ ಸೋರ್ಸ್ ನೋಡ್ರಿಪ್ಪ ಎಲ್ಲೈತ್ರಿ, ಕೊಟ್ಟಿಲ್ಲ. ಸ್ಯಾಲರಿ ಪಾರ್ಟ್ನರ್ಸ್ ಐತೆ ಆಲ್ರೆಡಿ ತೊಗೊಬಿಟ್ರಿ ನೋಡಿ, ಇಲ್ಲಿ ಕೊಟ್ಟಿಲ್ಲಲ್ಲ. ಇಲ್ಲಿ ವಿನಿಂಗ್ಸ್ ಫ್ರಮ್ ಲಾಟ್ರಿ, ಕ್ಯಾಪಿಟಲ್ ಗೇನ್, ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್, ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್, ಇನ್ಕಮ್ ಫ್ರಮ್ LOP, ಇನ್ಕಮ್ ಫ್ರಮ್ SOP ಏನು ಕೊಟ್ಟಾರ, ಇಲ್ಲೇ ಕೊಟ್ಟಿಲ್ಲ. ಏನು ಕೊಟ್ಟಿಲ್ಲ ಅಂದ್ರೆ ಏನ್ರಿ ಡ್ಯಾಶ್, ಕೊಟ್ಟಿಲ್ಲ ಅಂದ್ರೆ ಏನ್ರಿ ಡ್ಯಾಶ್. 1,80,000 ಮೈನಸ್ ಡ್ಯಾಶ್ ಎಷ್ಟು ಬಂತು ರೀ 1,80,000. 1,80,000 ಇದು ಏನ್ರಿ ನಿಮ್ದು, ಇದು ಏನ್ರಿ ಬುಕ್ ಪ್ರಾಫಿಟ್. ಬುಕ್ ಪ್ರಾಫಿಟ್ ಬಂತ್ರಿ. ಈಗ ಲೆಸ್ ಅಂತ ಐತಲ್ಲ, ಅದು ಲೆಸ್ ಏನ್ರಿ ಇದು ಅಲಾವೇಬಲ್ ಅಲ್ಲ, ಅದು ಅಲಾವೇಬಲ್ ರೆಮ್ಯುನರೇಷನ್ to working partners as per section 28 to 40B. as per section 28 to 40B. ಇದು ಅಲ್ಲ,
ಇದು ಅಲ್ರಿ ಕರೆಕ್ಟಾ? ಲೆಸ್ ಅಲಾವೇಬಲ್ ರೆಮ್ಯುನರೇಷನ್ ಟು ವರ್ಕಿಂಗ್ ಪಾರ್ಟ್ನರ್ಸ್ ಆಸ್ ಪರ್ ಸೆಕ್ಷನ್ 28 to 40B. ಇದು ಅಲ್ಲ ನಿಮ್ದು ಹೆಡ್ಡಿಂಗ್. ಓಕೆ ಕರೆಕ್ಟಾ? ಅಲಾವೇಬಲ್ ರೆಮ್ಯುನರೇಷನ್ ಟು ವರ್ಕಿಂಗ್ ಪಾರ್ಟ್ನರ್ಸ್ ಆಸ್ ಪರ್ ಸೆಕ್ಷನ್ 28 to 40B. ಇದು ಬರೀಬೇಕ್ರಿ ಕರೆಕ್ಟ್. ಓಕೆ ಹಾಂ. ನೆಕ್ಸ್ಟ್ ಇದು ಒಳಗೆ ಏನ್ರಿಪ್ಪ, ಫಸ್ಟ್ ನಂಬರ್ 1 ಅಲ್ಲ, ಅದು ನಂಬರ್ 1 ರೋಮನ್ ನಂಬರ್ 1 ಅಲ್ಲ, ರೋಮನ್ ನಂಬರ್ 1. ರೋಮನ್ ನಂಬರ್ ಏನು, ರೋಮನ್ ನಂಬರ್ 1 ಏನ್ರಿ ಇದು? ಆ್ಯಕ್ಚುಯಲ್ ಏನ್ರಿ? ಆ್ಯಕ್ಚುಯಲ್ ಸ್ಯಾಲರಿ ಕಾಮ ಬೋನಸ್ ಕಾಮ ಕಮಿಷನ್ ಆಫ್ ವರ್ಕಿಂಗ್ ಪಾರ್ಟ್ನರ್ಸ್ ಅಲ್ಲ, ಅದು ವರ್ಕಿಂಗ್ ಪಾರ್ಟ್ನರ್ಸ್ ಇದು ಅಲ್ಲ, ಅದು ರೋಮನ್ ನಂಬರ್ 1 ನೋಡಲಿ. ಲೆಸ್ ಅಲಾವೇಬಲ್ ರೆಮ್ಯುನರೇಷನ್ ಟು ವರ್ಕಿಂಗ್ ಪಾರ್ಟ್ನರ್ಸ್ ಆಸ್ ಪರ್ ಸೆಕ್ಷನ್ 28 to 40B. ಇದು ಒಳಗೆ ರೋಮನ್ ನಂಬರ್ 1 ಆಮೇಲೆ ರೋಮನ್ ನಂಬರ್ 2. ರೋಮನ್ ನಂಬರ್ 1 ಏನಿತ್ತು? ಇದು ಆ್ಯಕ್ಚುಯಲ್ ಸ್ಯಾಲರಿ ಕಾಮ ಬೋನಸ್ ಕಾಮ ಕಮಿಷನ್ ಆಫ್ ವರ್ಕಿಂಗ್ ಪಾರ್ಟ್ನರ್ಸ್ ಇತ್ತು. ಓಕೆ, ಸ್ಯಾಲರಿ ತಗೋಬೇಕು, ವರ್ಕಿಂಗ್ ಪಾರ್ಟ್ನರ್ಸ್ ಅವ್ರದ್ದು ಸ್ಯಾಲರಿ ಕೊಟ್ಟಿದ್ದಂದ್ರೆ ತಗೋಬೇಕು, ವರ್ಕಿಂಗ್ ಪಾರ್ಟ್ನರ್ಸ್ ಅವ್ರದ್ದು ಬೋನಸ್ ಕೊಟ್ಟಿದ್ದಂದ್ರೆ ತಗೋಬೇಕು, ವರ್ಕಿಂಗ್ ಪಾರ್ಟ್ನರ್ಸ್ ಅವ್ರದ್ದು ಕಮಿಷನ್ ಕೊಟ್ಟಿದ್ದಂದ್ರೆ ತಗೋಬೇಕು. ಹೌದಲ್ಲ? 3 ತಗೋಬೇಕು. ಈಗ ನಾನು ರಫ್ ಮಾಡ್ತೇನೆ ರೀ. ಓಕೆ, ವರ್ಕಿಂಗ್ ಪಾರ್ಟ್ನರ್ಸ್ ಅವ್ರದ್ದು ಸ್ಯಾಲರಿ ಕೊಟ್ಟಿದ್ದಂದ್ರೆ ತಗೋಬೇಕು, ವರ್ಕಿಂಗ್ ಪಾರ್ಟ್ನರ್ಸ್ ಅವ್ರದ್ದು ಕಮಿಷನ್ ಕೊಟ್ಟಿದ್ದಂದ್ರೆ ತಗೋಬೇಕು, ವರ್ಕಿಂಗ್ ಪಾರ್ಟ್ನರ್ಸ್ ಅವ್ರದ್ದು ಬೋನಸ್ ಕೊಟ್ಟಿದ್ದಂದ್ರೆ ತಗೋಬೇಕು. ಇಲ್ಲಿ ತಗೋಬೇಕ್ರಿ. ಬರ್ರಿ ಇಲ್ಲಿ ವರ್ಕಿಂಗ್ ಪಾರ್ಟ್ನರ್ಸ್ ಯಾರ್ರಿ? ವರ್ಕಿಂಗ್ ಪಾರ್ಟ್ನರ್ ಯಾರ್ರಿ? ಎ ಈಸ್ ದ ವರ್ಕಿಂಗ್ ಪಾರ್ಟ್ನರ್. ಹೌದಲ್ಲ? ಎ ಈಸ್ ದ ವರ್ಕಿಂಗ್ ಪಾರ್ಟ್ನರ್. ಈಗ ಓನ್ಲಿ ಯಾರಿಗೆ ಫೋಕಸ್ ಮಾಡ್ಬೇಕು? ಈಗ ಬರೇ ಎ ಮೇಲೆ ಫೋಕಸ್ ಮಾಡ್ಬೇಕು. ಯಾಕ್ರಿ? ವರ್ಕಿಂಗ್ ಪಾರ್ಟ್ನರ್ ಅವರು ಏನ್ರಿ? ವರ್ಕಿಂಗ್ ಪಾರ್ಟ್ನರ್. ಅದರ ಮೇಲೆ ಫೋಕಸ್ ಮಾಡ್ರಿ ನೀವು, ಬರೀ ಎ ಮೇಲೆ ಫೋಕಸ್ ಮಾಡ್ರಿ. ಓನ್ಲಿ ಫಾರ್ ವರ್ಕಿಂಗ್ ಪಾರ್ಟ್ನರ್ಸ್. ಬರ್ರಿ, ಸ್ಯಾಲರಿ ಆಫ್ ವರ್ಕಿಂಗ್ ಪಾರ್ಟ್ನರ್ ಇಲ್ಲ, ಸ್ಯಾಲರಿ ಹಾಂ ಬೈತ್ ನೋಡ್ರಿ. ಸ್ಯಾಲರಿ ಟು ಪಾರ್ಟ್ನರ್ ವರ್ಕಿಂಗ್ ಪಾರ್ಟ್ನರ್ ಯಾರ್ರಿ? ಎ. ಸ್ಯಾಲರಿ ಟು ಪಾರ್ಟ್ನರ್ಸ್ ಓನ್ಲಿ ಏನು ನೋಡ್ಬೇಕು? ಈಗ ಆ್ಯಕ್ಚುಯಲ್ ಸ್ಯಾಲರಿ ನೋಡ್ಬೇಕಾ, ಬೋನಸ್ ನೋಡ್ಬೇಕಾ, ಕಮಿಷನ್ ನೋಡ್ಬೇಕು. ಓಕೆ, ಸ್ಯಾಲರಿ ಸಿಗ್ತಾರೆ ನಿಮಗೆ. ಸ್ಯಾಲರಿ ಟು ಪಾರ್ಟ್ನರ್ಸ್ ಎ, ಓನ್ಲಿ ಎ ನೋಡ್ಬೇಕು. ವರ್ಕಿಂಗ್ ಪಾರ್ಟ್ನರ್ ಯಾರ್ರಿ? ಎ. ಓನ್ಲಿ ಎ ಮೇಲೆ ಫೋಕಸ್ ಮಾಡ್ರಿ. ಸ್ಯಾಲರಿ ಟು ಪಾರ್ಟ್ನರ್ ಅಂದ್ರೆ ಎ ಸ್ಯಾಲರಿ ಎಷ್ಟು ರೀ? 70,000. ಅದಕ್ಕೆ ಬರಲಿ ಸ್ಯಾಲರಿ ಟು ಎ. ಓನ್ಲಿ ಎ ಮೇಲೆ ಫೋಕಸ್ ಮಾಡ್ರಿ. ಯಾಕಂದ್ರೆ ವರ್ಕಿಂಗ್ ಪಾರ್ಟ್ನರ್ ಬೇಕು ನಮಗೆ, ಎ. ಸ್ಯಾಲರಿ ಟು ಎ ಎಷ್ಟು ರೀ? 70,000 ಅಂತ ಬರೀರಿ. 70,000. ಓಕೆ, 70,000 ಕರೆಕ್ಟಾ? 70,000. ನೆಕ್ಸ್ಟ್ ಬೋನಸ್ ಟು ಎ ಬರ್ಬೇಕು ನೋಡ್ರಿಪ್ಪ. ಬೋನಸ್ ಟು ಎ ಐತ್ರಿ. ಎ ಐತ್ರಿ. ಎ ಬಿ ಬಂದಂದ್ರೆ ತಗೋಬೇಡ್ರಿ. ಏನ್ರಿ ನೆಕ್ಸ್ಟ್? ಬೋನಸ್ ಟು ಎ ಎಷ್ಟೈತ್ರಿ ಅಮೌಂಟ್? ಅದು 20,000 ತಗೋರಿ. ಕರೆಕ್ಟ್. ನೆಕ್ಸ್ಟ್ ಕಮಿಷನ್ ಐತ್ರಿ. ಕಮಿಷನ್ ಟು ಪಾರ್ಟ್ನರ್ ಬಿ ಐತ್ರಿ. ಬಿ ನಮಗೆ ಸಂಬಂಧ ಇಲ್ಲ. ನಮ್ಗೆ ಏನು ನೋಡ್ಬೇಕ್ರಿ? ಬರೀ ವರ್ಕಿಂಗ್ ಪಾರ್ಟ್ನರ್ ನೋಡ್ಬೇಕು. ವರ್ಕಿಂಗ್ ಪಾರ್ಟ್ನರ್ ಯಾರ್ರಿ? ಎ. ಅದಕ್ಕೆ ಕಮಿಷನ್ ಟು ಬಿ ನಮಗೆ ಸಂಬಂಧ ಇಲ್ಲ. ನಮಗೆ ಕಮಿಷನ್ ಟು ಎ ಬೇಕು. ಕಮಿಷನ್ ಟು ಎ ಕೊಟ್ಟಿಲ್ಲ ಅಂದ್ರೆ ಬೇಡ್ರಿ. ಇಲ್ಲ, ಎಲ್ಲ ಮುಗಿದಲ್ಲ, ಇಲ್ಲಿ ಐಟಮ್ಸ್ ಎಲ್ಲ ಮುಗೀತ್ರಿ. ಓಕೆ, ಇದು ಟೋಟಲ್ ಮಾಡ್ರಿ ಎಷ್ಟು ರೀ? 70,000 ಪ್ಲಸ್ 20,000 ಎಷ್ಟು ರೀ? 90,000. 90,000 ಎಲ್ಲಿ ಬರೀಬೇಕ್ರಿ? ಇಲ್ಲೇ ಫಸ್ಟ್ ಕಾಲಮಲ್ಲೇ ಬರೀರಿ. 90,000 ಫಸ್ಟ್ ಕಾಲಮಲ್ಲೇ ಬರೀರಿ. ಆತ್ರಿ? ಓಕೆ, ಮುಗೀತು. ಆ್ಯಕ್ಚುಯಲ್ ಸ್ಯಾಲರಿ, ಬೋನಸ್, ಕಮಿಷನ್ ಎಲ್ಲ ಮುಗೀತ್ರಿ. 2 ವರ್ಕಿಂಗ್ ಪಾರ್ಟ್ನರ್ಸ್ ಮುಗೀತ್ರಿ. ಈಗ ರೋಮನ್ ನಂಬರ್ 2 ಅಲ್ಲ, ರೋಮನ್ ನಂಬರ್ 2 ಏನ್ರಿ? ಇಲ್ಲೇ ರೋಮನ್ ನಂಬರ್ 2 ಸ್ಯಾಲರಿ ಆಸ್ ಪರ್ ಸೆಕ್ಷನ್ 40. ಸ್ಯಾಲರಿ ಆಸ್ ಪರ್ ಸೆಕ್ಷನ್ 40B. ಹೌದಲ್ಲ? ಸ್ಯಾಲರಿ ಆಸ್ ಪರ್ ಸೆಕ್ಷನ್ 40B ಇದು ನಮ್ದು ರೋಮನ್ ನಂಬರ್ 2. ಸ್ಯಾಲರಿ ಆಸ್ ಪರ್ ಸೆಕ್ಷನ್ 40B. ಇದ್ರ ಒಳಗೆ ಮತ್ತೆ ಎ ಬಿ ಸ್ಮಾಲ್ ಎ ಏನ್ರಿ? ಮ್ಯಾಕ್ಸಿಮಮ್ ಲಿಮಿಟ್. ಆಮೇಲೆ ಬಿ ಸ್ಮಾಲ್ ಬಿ ಏನ್ರಿ? 90% ಆಫ್ ಬುಕ್ ಪ್ರಾಫಿಟ್. 90% ಆಫ್ ಬುಕ್ ಪ್ರಾಫಿಟ್. ಕರೆಕ್ಟಾ? 90% ಆಫ್ ಬುಕ್ ಪ್ರಾಫಿಟ್. ಹಾಂ, ಈಗ ಬರ್ರಿ.
ಮ್ಯಾಕ್ಸಿಮಮ್ ಲಿಮಿಟ್ ಎಷ್ಟ್ರಿಪ್ಪ 1,50,000. ಎಲ್ಲಿ ಬರಿಬೇಕ್ರಿ ಇದು? ಇಲ್ಲೇ 1,50,000 ಮ್ಯಾಕ್ಸಿಮಮ್ ಲಿಮಿಟ್ 1,50,000 ಫಿಕ್ಸ್ ಇದು. ನೆಕ್ಸ್ಟ್ 90% ಆಫ್ ಬುಕ್ ಪ್ರಾಫಿಟ್. 90% ಆಫ್ ಬುಕ್ ಪ್ರಾಫಿಟ್ ಬ್ರಾಕೆಟ್ ಅಲ್ಲೇ ಎಷ್ಟು ಪರ್ಸೆಂಟ್ ರೀ? 90%. 90 ಡಿವೈಡೆಡ್ ಬೈ 100. 90% ಅಂದ್ರೆ ಏನ್ರಿ? 90 ಡಿವೈಡೆಡ್ ಬೈ 100 ಇಂಟು ಏನ್ರಿ? ಬುಕ್ ಪ್ರಾಫಿಟ್ ಬೇಕು ನಮಗೆ. ಬುಕ್ ಪ್ರಾಫಿಟ್ ಎಲ್ಲೈತ್ರಿ? ಬುಕ್ ಪ್ರಾಫಿಟ್ ಎಲ್ಲೈತ್ರಿ? 1,80,000 ತಗೋರಿ. 1,80,000 ಮಾಡ್ರಿದ್ದು. 1,80,000 ಇಂಟು 90% ಎಷ್ಟು ಬಂತ್ರಿ? 1,62,000 ಬಂತ್ರಿ. ಎಷ್ಟ್ರಿ? 1,62,000. 1,62,000 ಕರೆಕ್ಟಾ? 1,62,000 ಬಂತ್ರಿ. ಈಗ ಏನು ಮಾಡ್ತೀರಿ ನೀವು? ಕಂಪೇರ್ ಮಾಡ್ಬೇಕು. ಏನ್ರಿ? ಕಂಪೇರ್ ಮಾಡ್ಬೇಕು. ಏನು ಕಂಪೇರ್ ಮಾಡ್ತೀರಿಪ್ಪ? ಇಲ್ಲೇ ಕಂಪೇರ್ ಮಾಡ್ಬೇಕು. ಏನ್ರಿ? ಫಸ್ಟ್ ವಿಚ್ ಎವರ್ ಈಸ್ ಹೈಯರ್ ಅಲ್ಲ ಅದು. ಫಸ್ಟ್ ವಿಚ್ ಎವರ್ ಈಸ್ ಹೈಯರ್. whichever is higher. ಫಸ್ಟ್ ಏನು ನೋಡ್ಬೇಕ್ರಿ? ಹೈಯರ್ ನೋಡ್ಬೇಕು. ಫಸ್ಟ್ ಹೈಯರ್ 1,50,000 ಮತ್ತು 1,62,000 ಒಳಗೆ ಯಾವ ಹೈಯರ್ ಐತ್ರಿ? ಹೈಯರ್ ಯಾವ್ದ್ರಿ? ಜಾಸ್ತಿ 1,62,000. ಇದು ನಿಮ್ದು ಆನ್ಸರ್. ಇಲ್ಲೇ 1,62,000. ಹಾಂ, ಫಸ್ಟ್ ಟೈಮ್ ರಿಪೀಟ್ ಆಗೈತ್ರಿ. ಈಗ ಸೆಕೆಂಡ್ ಟೈಮ್ ರಿಪೀಟ್ ಅಲ್ಲಿ ಆಗ್ಬೇಕ್ರಿ. ಇದು ಬಾಜು ಬರಿಬೇಕು. ಸೆಕೆಂಡ್ ಟೈಮ್ 1,62,000 ಬಾಜು ಬರಿಬೇಕು. 1,62,000. ಹಾಂ, ಈಗ ಇಲ್ಲೇ ಕಂಪೇರ್ ಮಾಡ್ಬೇಕು. ಮತ್ತೆ ಇಲ್ಲೇ ಈಗ ಕಂಪೇರ್ ಮಾಡ್ಬೇಕು. ಮತ್ತೆ ಇಲ್ಲೇ ಏನು ಕಂಪೇರ್ ಮಾಡ್ಬೇಕ್ರಿ? ಇಲ್ಲೇ whichever is lower. ಹಾಂ, ಬರ್ರಿ ಇಲ್ಲೇ ಬಾಜು ಅಮೌಂಟ್, ಬಾಜು ಕಾಲಮ್ ಅಮೌಂಟ್ ಬಂತಲ್ಲ, ಅದು ಸೇಮ್ ಅಮೌಂಟ್ ಬಾಜು ಬಂತಲ್ಲ. ಈಗ ಯಾವ್ದು ಕಾಲಮ್ ಇದ್ದು? ಫಸ್ಟ್ ಕಾಲಮ್ ಅಲ್ಲ ಇದು. ಫಸ್ಟ್ ಕಾಲಮಲ್ಲಿ ಯಾವ ಅಮೌಂಟ್ ಇಲ್ಲ, ಬರೀ ಇದು ಅಮೌಂಟ್ ಐತಿ ರೀ. 90,000 ಮತ್ತು 1,62,000 ಅಮೌಂಟ್ ಐತಿ ರೀ. ಬರೀ 90,000 ಮತ್ತು 1,62,000 ಒಳಗೆ ಏನು ನೋಡ್ಬೇಕು? ಈಗ ಲೋವರ್ ನೋಡ್ಬೇಕು. ಲೋವರ್ 90,000 ಮತ್ತು 1,62,000 ಒಳಗೆ ಲೋವರ್ ಯಾವ್ದು ರೀ? ಲೋವರ್ ಇದು 90,000 ಅಂದರೆ ಕಮ್ಮಿ ಐತಲ್ಲ ಇದು. ಲೋವರ್ ಅಂದ್ರೆ ಏನು ರೀ? ಕಮ್ಮಿ ನೋಡ್ಬೇಕು. ಕಮ್ಮಿ ಯಾವ್ದು ರೀ ಇದರಾಗ? 90,000. ಇದು ನಿಮ್ದು ಇಲ್ಲೇ whichever is lower. 90,000 ಅಂತ ಬರೀರಿ. 90,000 ಕರೆಕ್ಟಾ? ಒಂದ್ಸಲ ರಿಪೀಟ್ ಆಗಿತ್ತು ಇಲ್ಲೇ. ಮತ್ತೆ ಬಾಜು ಬರಿಬೇಕು. ಸೇಮ್ ಅಮೌಂಟ್ ಏನು ಮಾಡ್ಬೇಕ್ರಿ? ಬಾಜು ಬರಿಬೇಕು. 90,000 ಕರೆಕ್ಟಾ? ಇಲ್ಲೇ 2 ಸಲ ರಿಪೀಟ್, ಇಲ್ಲೇ 2 ಸಲ ರಿಪೀಟ್, ಇಲ್ಲೇ 2 ಸಲ ರಿಪೀಟ್ ಆತಲ್ಲ? ಓಕೆ, ಈಗ ಬರ್ರಿ. ಈ ಸೆಕೆಂಡ್ ಕಾಲಮಲ್ಲೇ ಬಂದಲ್ಲ ಅದು ಅಮೌಂಟ್. ಸೆಕೆಂಡ್ ಕಾಲಮಲ್ಲೇ. ಹಾಂ, ಈಗ ನೋಡ್ರಿ. ಸೆಕೆಂಡ್ ಕಾಲಮಲ್ಲಿ ಯಾವ ಅಮೌಂಟ್ ಐತ್ರಿ? ಬರೀ 2 ಅಮೌಂಟ್. 1,80,000 ಮೈನಸ್ ಬುಕ್ ಪ್ರಾಫಿಟ್ 1,80,000 ಮೈನಸ್ ಸೆಕೆಂಡ್ ಕಾಲಮಲ್ಲಿ ಅಮೌಂಟ್ ಎಷ್ಟೈತ್ರಿ? 90,000. 1,80,000 ಮೈನಸ್ 90,000 ಮಾಡ್ರಿ. ಎಷ್ಟು ರೀ? 90,000 ಆನ್ಸರ್. ತಿಳಿತ್ರಿ ನಿಮಗೆ? ಬುಕ್ ಪ್ರಾಫಿಟ್ 1,80,000 ಮೈನಸ್ 90,000 ಆನ್ಸರ್ ಎಷ್ಟು ಬಂತ್ರಿ? 90,000. ಇದು ಏನ್ರಿ? ಇದು ಇನ್ಕಮ್ ಫ್ರಾಮ್ ಬಿಸ್ನೆಸ್. ಇದು ಏನ್ರಿ? ಇದು ಏನ್ರಿ? ಇನ್ಕಮ್ ಫ್ರಾಮ್ ಬಿಸ್ನೆಸ್. ತಿಳಿತ್ರಿ ನಿಮಗೆ? ಇದು ಆ್ಯಕ್ಚುಲಿ ಕಾನ್ಸೆಪ್ಟ್ ಟ್ರಿಪ್. ಆಮೇಲೆ ಇದು ಆದಮೇಲೆ ಏನ್ರಿಪ್ಪ? ಇನ್ಕಮ್ ಫ್ರಾಮ್ ಹೌಸ್ ಪ್ರಾಪರ್ಟಿ ತೊಗೋಬೇಕು. ಕೊಟ್ಟಿದ್ದಂತ ತೊಗೋಬೇಕು. ಕೊಟ್ಟಿಲ್ಲ ಏನು ಡ್ಯಾಶ್. ಆಮೇಲೆ ಇನ್ಕಮ್ ಫ್ರಾಮ್ ಕ್ಯಾಪಿಟಲ್ ಗೇನ್ ಕೊಟ್ಟಿಲ್ಲ ಡ್ಯಾಶ್. ಇನ್ಕಮ್ ಫ್ರಾಮ್ ಅದರ್ ಸೋರ್ಸಸ್ ಕೊಟ್ಟಿಲ್ಲ ಡ್ಯಾಶ್. ಎಲ್ಲ ಆ್ಯಡ್ ಮಾಡಿರಿ. GTI ಗ್ರಾಸ್ ಟೋಟಲ್ ಇನ್ಕಮ್ ಲೆಸ್ ಡಿಡಕ್ಷನ್ ಅಂಡರ್ ಸೆಕ್ಷನ್ 80C to 80U ಕೊಟ್ಟಿಲ್ಲ ಅಲ್ಲೇ ಡ್ಯಾಶ್. ಆಮೇಲೆ ಟೋಟಲ್ ಇನ್ಕಮ್ ಆಫ್ ದಿ ಫರ್ಮ್. ಈ ಥರ ಮಾಡಬೇಕು. ಓಕೆ, ನಾನು ಮತ್ತೆ ಇನ್ನೊಂದು ಸಲ ರಿಪೀಟ್ ಮಾಡ್ತೇನೆ ರೀ. ಕಂಪ್ಯೂಟೇಷನ್ ಆಫ್ ಇನ್ಕಮ್ ಫ್ರಮ್ ಬಿಸ್ನೆಸ್ ಆಫ್ ದಿ ಫರ್ಮ್ ಫಾರ್ ದ ಅಸೆಸ್ಮೆಂಟ್ ಇಯರ್ 23-24 ಪರ್ಟಿಕ್ಯುಲರ್ಸ್ rupees. ಫಸ್ಟ್ ಏನ್ರಿ? ಫಾರ್ಮೆಟ್ ಕಾಪಿ ಪೇಸ್ಟ್ ಮಾಡ್ಬೇಕು. ನೆಟ್ ಪ್ರಾಫಿಟ್ ಆಸ್ ಪರ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಎಷ್ಟೈತಿ ರೀ? 80,000 ತಗೋರಿ. ಆ್ಯಡ್ ಡಿಸ್ಅಲವೇಬಲ್ ಎಕ್ಸ್ಪೆನ್ಸಸ್. ಏನ್ರಿಪ್ಪ? ಡಿಸ್ಅಲವೇಬಲ್ ಎಕ್ಸ್ಪೆನ್ಸಸ್ ಒಳಗೆ ನಿಮ್ಮ ಕಡೆ ಇದು ಐತ್ರಿ, ಫಾರ್ಮೆಟ್ ಐತ್ರಿ. ಏನೈತ್ರಿ? ಫಸ್ಟ್ ಇಲ್ಲಿ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಅಟ್ 10% ಲೆಸ್ ದ್ಯಾನ್ 12% ಐತ್ರಿ. ಅದಕ್ಕೆ ತಗೋಬೇಡ್ರಿ. ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಅಟ್ 10% ಅಂತ ಬರಿಬೇಕು.
ಎಕ್ಸೀಡಿಂಗ್ 12% ಅಂತ ಬರಿಬೇಕು. ಲೆಸ್ ದ್ಯಾನ್ 12% ಅಲ್ಲ, ಅದು ಇಲ್ಲಿ 12%, ಇಲ್ಲಿ ಎಷ್ಟಿತ್ರಿ 10% ಆಗಂಗಿಲ್ಲ ಅಂದರೆ ಡ್ಯಾಶ್. ಅದು ಎ ಬಿ ಸಂಬಂಧ ಇಲ್ಲ ನಮಗೆ. ಲೆಸ್ ಬಂತಲ್ಲ, ಇದು ಕಮ್ಮಿ ಬಂತಲ್ಲ, 12%ಗಿಂತ ಕಮ್ಮಿ ಐತ್ರಿ ಅಂದರೆ ಡ್ಯಾಶ್ ಬರಿಬೇಕಿಲ್ಲ. ಓಕೆ, ನೆಕ್ಸ್ಟ್ ಸ್ಯಾಲರಿ ಟು ಪಾರ್ಟ್ನರ್ಸ್ ತೊಗೋಬೇಕ್ರಿ. ಸ್ಯಾಲರಿ ಟು ಪಾರ್ಟ್ನರ್ಸ್ ಎ ಮತ್ತು ಬಿ ತೊಗೋಬೇಕು. ನೆಕ್ಸ್ಟ್ ಬೋನಸ್ ಟು ಪಾರ್ಟ್ನರ್ ಎ ತೊಗೋಬೇಕ್ರಿ. ಬೋನಸ್ ಟು ಪಾರ್ಟ್ನರ್ ಎ ತೊಗೋಬೇಕ್ರಿ. ಯಾರು ಬರಲಿ, ಇಲ್ಲಿ ವರ್ಕಿಂಗ್ ಪಾರ್ಟ್ನರ್ ಬರಲಿ, ನಾನ್ ವರ್ಕಿಂಗ್ ಪಾರ್ಟ್ನರ್ ಬರಲಿ, ತೊಗೋಬೇಕಿಲ್ಲ. ನೆಕ್ಸ್ಟ್ ಕಮಿಷನ್ ಟು ಪಾರ್ಟ್ನರ್ ಬಿ ತೊಗೋಬೇಕ್ರಿ. ಎಲ್ಲ ಮುಗಿತಲ್ಲ, ಈಗ ಆ್ಯಡ್ ಮಾಡಿರಿ. ಸೆಕೆಂಡ್ ಕಾಲಮ್, ಸಾರಿ ಫಸ್ಟ್ ಕಾಲಮ್ ಎಲ್ಲ ಆ್ಯಡ್ ಮಾಡಿರಿ, ಇಲ್ಲೇ ಬರೀರಿ. 80,000 ಪ್ಲಸ್ 1,80,000 ಬಂತು ರೀ. ಓಕೆ, ನೆಕ್ಸ್ಟ್ ಲೆಸ್ ಇನ್ಕಮ್ ಚಾರ್ಜೇಬಲ್ ಅಂಡರ್ ಅದರ್ ಹೆಡ್ಸ್ ಆ್ಯಂಡ್ ಎಕ್ಸೆಂಪ್ಟೆಡ್ ಇನ್ಕಮ್ಸ್. ಅಂದ್ರೆ ಏನೇನು ಬರ್ಬೇಕ್ರಿ ಇಲ್ಲಿ, ಅದರ್ ಇನ್ಕಮ್ಸ್ ಒಳಗೆ ಬಿಸ್ನೆಸ್ ಇನ್ಕಮ್ ಬಿಟ್ಟು ಎಲ್ಲ, ಬಿಸ್ನೆಸ್ ಇನ್ಕಮ್ ಬಿಟ್ಟು ಇದು ಎಲ್ಲ ಏನ್ರಿ, ಇದು ಬಿಸ್ನೆಸ್ ಇನ್ಕಮ್ಸ್, ಇದು ಬಿಟ್ಟು ಎಲ್ಲ ಏನ್ರಿ ನೋಡ್ಬೇಕು. ಅಗ್ರಿಕಲ್ಚರ್ ಇನ್ಕಮ್ ಇನ್ ಇಂಡಿಯಾ, ಎಕ್ಸೆಂಪ್ಟೆಡ್ ಇನ್ಕಮ್ಸ್ನು ನೋಡ್ಬೇಕ್ರಿ. POSB ನೋಡ್ಬೇಕು, UTI ನೋಡ್ಬೇಕು, ಆಮೇಲೆ ಇನ್ಕಮ್ ಫ್ರಮ್ LOP, SOP, ಆಮೇಲೆ ವಿನಿಂಗ್ಸ್ ಫ್ರಮ್ ಲಾಟ್ರೀಸ್, ಕ್ರಾಸ್ ವರ್ಡ್ ಪಜಲ್ಸ್ ಎಲ್ಲ ನೋಡ್ಬೇಕ್ರಿ. ಐತ್ರಿ ಇಲ್ಲೇ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್, ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್, ವಿನಿಂಗ್ಸ್ ಫ್ರಮ್ ಲಾಟ್ರೀಸ್, ಕ್ರಾಸ್ ವರ್ಡ್ ಪಜಲ್ಸ್, ಆಮೇಲೆ SOP, LOP, ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್, ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಏನು ಐತ್ರಿ ಇಲ್ಲೇ. ಅಗ್ರಿಕಲ್ಚರ್ ಲ್ಯಾಂಡ್ ಇನ್ ಇಂಡಿಯಾ, ಪೋಸ್ಟ್ ಆಫೀಸ್ ಸೇವಿಂಗ್ ಬ್ಯಾಂಕ್ ಅಕೌಂಟ್, ಆಮೇಲೆ ಇಂಟ್ರೆಸ್ಟ್ ಆನ್ ಫಿಕ್ಸ್ಡ್ ಡಿಪಾಸಿಟ್ ಏನು ಐತ್ರಿ ಇಲ್ಲೇ ಕೊಟ್ಟಿಲ್ಲ, ಏನು ಕಟ್ಟಿಲ್ಲ, ಹೌದಾ ಕೊಟ್ಟಿಲ್ಲ ಅಲ್ಲೋ. ಇನ್ಕಮ್ ಚಾರ್ಜೇಬಲ್ ಅಂಡರ್ ಅದರ್ ಹೆಡ್ಸ್ ಆ್ಯಂಡ್ ಎಕ್ಸೆಂಪ್ಟೆಡ್ ಇನ್ಕಮ್ಸ್ ಏನ್ರಿ, ಈಗ ಡ್ಯಾಶ್ ಅಂತ ಬರೀಬೇಕು. ಡನ್. ಈಗ ನೋಡ್ರಿ 1,80,000 ಮೈನಸ್ ಡ್ಯಾಶ್ ಎಷ್ಟು ಬಂತು ರೀ, 1,80,000 ಬಂತು ರೀ ಆನ್ಸರ್. ಇದು ಏನ್ರಿ ಬುಕ್ ಪ್ರಾಫಿಟ್. ಮತ್ತು ಲೆಸ್ ಅಲಾವೇಬಲ್ ರೆಮ್ಯುನರೇಷನ್ ಟು ವರ್ಕಿಂಗ್ ಪಾರ್ಟ್ನರ್ಸ್ ಆಸ್ ಪರ್ ಸೆಕ್ಷನ್ 28 to 40B ಅಂಡರ್ಲೈನ್ ಮಾಡಿರಿ. ಇದರೊಳಗೆ ರೋಮನ್ ನಂಬರ್ 1 ಆ್ಯಕ್ಚುಯಲ್ ಸ್ಯಾಲರಿ ಕೊಡಬೇಕು, ಬೋನಸ್ ಕೊಡಬೇಕು, ಕಮಿಷನ್ ಕೊಡಬೇಕು. ಯಾರಿಗೆ, ಓನ್ಲಿ ವರ್ಕಿಂಗ್ ಪಾರ್ಟ್ನರ್ಸ್. ಎಲ್ಲೈತ್ರಿ ವರ್ಕಿಂಗ್ ಪಾರ್ಟ್ನರ್, ಯಾರಿಗೆ ವರ್ಕಿಂಗ್ ಪಾರ್ಟ್ನರ್, ಎ ಇಸ್ ದ ವರ್ಕಿಂಗ್ ಪಾರ್ಟ್ನರ್. ವರ್ಕಿಂಗ್ ಪಾರ್ಟ್ನರ್ ಯಾರು ಈಗ ಎ. ಬರೀ ಎ ಮೇಲೆ ಫೋಕಸ್ ಮಾಡ್ಬೇಕು, ಬರೀ ಎ ಮೇಲೆ ಫೋಕಸ್ ಮಾಡಿರಿ. ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಬರಂಗಿಲ್ಲ. ಸ್ಯಾಲರಿ ಬರ್ತೈತ್ರಿ, ಸ್ಯಾಲರಿ ಓನ್ಲಿ ಟು ಎ, ಸ್ಯಾಲರಿ ಟು ಎ. ಯಾಕ್ರಿ, ವರ್ಕಿಂಗ್ ಪಾರ್ಟ್ನರ್ ಇವರು, ಯಾರ್ರಿ ವರ್ಕಿಂಗ್ ಪಾರ್ಟ್ನರ್. ಸ್ಯಾಲರಿ ಟು ಎ ಎಷ್ಟು ರೀ, 70,000. ನೆಕ್ಸ್ಟ್ ಬೋನಸ್ ಟು ಎ, ತಗೋರಿ, ಬೋನಸ್ ಟು ಎ ತಗೋರಿ 20,000. ಕಮಿಷನ್ ಟು ಬಿ ಐತ್ರಿ, ನಮಗೆ ಬಿ ಬೇಡ, ನಮಗೆ ಎ ಬೇಕು, ಎ ಇಲ್ಲ ಇಲ್ಲ ಅಂದರೆ ಬಿಡ್ರಿ. 70,000 ಪ್ಲಸ್ 20,000 90,000 ಫಸ್ಟ್ ಕಾಲಮಲ್ಲೇ ಬರೀ ಅಮೌಂಟ್ ಇದು ಟೋಟಲ್. ಡನ್. ನೆಕ್ಸ್ಟ್ ರೋಮನ್ ನಂಬರ್ 2 ಸ್ಯಾಲರಿ ಆಸ್ ಪರ್ ಸೆಕ್ಷನ್ 40B ಅಂಡರ್ಲೈನ್. ಇದರೊಳಗೆ ಸ್ಮಾಲ್ ಎ ಮ್ಯಾಕ್ಸಿಮಮ್ ಲಿಮಿಟ್ ಎಷ್ಟು ರೀ, ಫಿಕ್ಸ್ 1,50,000. ನೆಕ್ಸ್ಟ್ ಬಿ 90 ಇದು ಫಿಕ್ಸ್, ಇದು 90% ಆಫ್ ಬುಕ್ ಪ್ರಾಫಿಟ್ ಬ್ರಾಕೆಟಲ್ಲಿ 90 ಡಿವೈಡೆಡ್ ಬೈ 100 ಇಂಟು ಬುಕ್ ಪ್ರಾಫಿಟ್ ಎಷ್ಟು ಬಂತು ರೀ, ಬುಕ್ ಪ್ರಾಫಿಟ್ 1,80,000 ಬಂತು ರೀ. 1,80,000 ತಗೋರಿ. ಎಷ್ಟು ಬಂತು ರೀ ಈಗ, 1,62,000. ಈಗ ಕಂಪೇರ್ ಮಾಡ್ಬೇಕು, ಎರಡು ಅಮೌಂಟ್ ಕಂಪೇರ್ ಮಾಡ್ಬೇಕು ಏನ್ರಿ, ವಿಚ್ ಎವರ್ ಈಸ್ ಹೈಯರ್ ಅಂತ. ಇದು ಎರಡು ಅಮೌಂಟ್ ಕಂಪೇರ್ ಮಾಡಿ, ವಿಚ್ ಎವರ್ ಈಸ್ ಹೈಯರ್ ರೀ 1,62,000. ಸೇಮ್ ಅಮೌಂಟ್ ಬಾಜು ಬರ್ರಿ, 2 ಟೈಮ್ಸ್ ರಿಪೀಟ್ ಮಾಡಿರಿ, 2 ಟೈಮ್ಸ್ 1 2. ನೆಕ್ಸ್ಟ್ 90,000 ಮತ್ತು 1,62,000 ಒಳಗೆ ಮತ್ತೆ ಕಂಪೇರ್ ಮಾಡ್ಬೇಕು. ಏನು ಕಂಪೇರ್ ಮಾಡ್ಬೇಕು ರೀ, ವಿಚ್ ಎವರ್ ಈಸ್ ಲೋವರ್ ಅಂತ ಕಂಪೇರ್ ಮಾಡ್ಬೇಕು. 90,000 ಮತ್ತು 1,62,000 ಒಳಗೆ ಯಾವ ಕಮ್ಮಿ ರೀ, 90,000 ಬರ್ರಿ. ಇಲ್ಲಿ ಒಂದು ಸಲ ರಿಪೀಟ್ ಆಗಿತ್ತು ರೀ, ಸೆಕೆಂಡ್ ಟೈಮ್ ಇಲ್ಲೇ ರಿಪೀಟ್ ಬಾಜು. ಓಕೆ ಬರ್ರಿ. ಈಗ ಸೆಕೆಂಡ್ ಕಾಲಮಲ್ಲೇ 1,80,000 ಏನಿದ್ದು ಬುಕ್ ಪ್ರಾಫಿಟ್ ಮೈನಸ್ 90,000 ಮಾಡಿರಿ. ಎಷ್ಟು ರೀ ಆನ್ಸರ್, 90,000. ಇದು ಏನು ರೀ, ಇನ್ಕಮ್ ಫ್ರಮ್ बिजनेस. ओके, समझ में आप लोगों को? उन्हें क्या पूछ रहा हमारे को क्वेश्चन में, इनकम फ्रॉम बिजनेस मालूम करने के लिए पूछ रहा हमारे को. तो तुम्हारी हेडिंग वही आती, कंप्यूटेशन ऑफ इनकम फ्रॉम बिजनेस ऑफ द फर्म फॉर द असेसमेंट ईयर 2023-24 करके पर्टिकुलर्स रुपीज. फॉर्मूला तुम्हारा कॉपी पेस्ट कर लो. नेट प्रॉफिट एज पर प्रॉफिट एंड लॉस अकाउंट करके कितना है, नेट प्रॉफिट 80,000. नेट प्रॉफिट कितना है, 80,000 लिख लो यहाँ पे, 80,000 करके हो गया. नेक्स्ट एड डिसअलाउएबल एक्सपेंसेस. वो फॉर्मेट है नहीं तुम्हारे पास, डिसअलाउएबल एक्सपेंसेस का फॉर्मेट है ना. हाँ, डिसअलाउएबल एक्सपेंसेस क्या है, सबसे पहले इंटरेस्ट ऑन कैपिटल एट 10%. अगर इंटरेस्ट ऑन कैपिटल लेस देन 12% है तो अमाउंट नहीं आता, यहाँ पे डैश आता. अगर इंटरेस्ट ऑन कैपिटल 12% के अबव है तो यहाँ पे अमाउंट आता. तुम्हारे को कैलकुलेशन करके दिखाया मैं. इंटरेस्ट ऑन कैपिटल एट 10%, एक्सीडिंग 12% अल्लाह दो 12% किंतु कमी आई, कमी है नहीं इसलिए, कम है नहीं इसलिए यहाँ पे डैश आता. ये और भी हमारे को फर्क नहीं पड़ता, अभी यहाँ पे डैश करके लिखना हो गया. नेक्स्ट बी क्या दिया यहाँ पे, सैलरी टू पार्टनर्स. लो यहाँ पे वर्किंग पार्टनर आंदे या तो नॉन वर्किंग पार्टनर आंदे, सब पार्टनर्स का यहाँ पे लेना. सैलरी टू पार्टनर्स का यहाँ पे ए का 70,000, बी का कितना है 4,000, 74,000 लो यहाँ पे हो गया. नेक्स्ट क्या है, बोनस टू पार्टनर्स. लो यहाँ बोनस टू पार्टनर ए 20,000 हो गया. नेक्स्ट कमीशन टू पार्टनर
6,000 लो, यहाँ पे हो गया, पूरे आइटम्स खत्म हो गए। अब टोटल कर लो इसका, 74,000 प्लस 20,000 प्लस 6,000 कितना होता, 1 लाख होता। अब क्या करो, 80,000 प्लस 1 लाख कितना होता है, 1,80,000, इसका कुछ भी नाम नहीं है। नेक्स्ट, लेस इनकम चार्जेबल अंडर अदर हेड्स एंड एग्जेम्प्टेड इनकम्स, इसमें कौन कौन सा इनकम्स आते बोले तो अदर हेड्स के, पूरे अदर हेड्स। इनकम फ्रॉम बिजनेस को हेड को छोड़ के बाकी कितने हेड्स है, 4 हेड्स है। इनकम फ्रॉम सैलरी है, हाउस प्रॉपर्टी है, सैलरी है, हाउस प्रॉपर्टी है, में कैपिटल गेन है, अदर सोर्स है, 4 हेड्स है ना बिजनेस को छोड़ के, वो सब इनकम यहाँ पे लेना, वो सब इनकम्स यहाँ पे लेना। कौन कौन से, विनिंग्स फ्रॉम लॉटरीज, क्रॉस वर्ड पजल्स, हॉर्स रेस, उसके बाद में एग्रीकल्चर इनकम इन इंडिया, एग्जेम्प्टेड इनकम सभी, एग्रीकल्चर इनकम इन इंडिया, POSB, UTI, उसके बाद में डिविडेंड फ्रॉम फॉरेन कंपनी, इंडियन कंपनी, उसके बाद में लॉन्ग टर्म कैपिटल गेन, शॉर्ट टर्म कैपिटल गेन, इनकम फ्रॉम LOP, लेट आउट प्रॉपर्टी, इनकम फ्रॉम SOP, हाउस प्रॉपर्टी, ये सभी यहाँ पे लेना। अदर हेड्स के इनकम भी लेना, अदर हेड्स बोले तो इनकम फ्रॉम अदर सोर्स नहीं, अदर हेड्स, 4 हेड्स सब मिला के, उसके हेड्स के इनकम लेना यहाँ पे, और एग्जेम्प्टेड इनकम्स भी यहाँ पे लेना। हाँ दिया तो, अब नहीं दिया उन्हें, कौन सा भी इनकम्स नहीं दिया उन्हें, इसलिए क्या पे डैश होता, 1,80,000, इसके बाद में लेस करना, लेस डैश कितना आया, 1,80,000 आया, इसको क्या बोलते हैं, हमें बुक प्रॉफिट करके बोलते हैं। हो गया। नेक्स्ट, लेस अलावेबल रेम्यूनरेशन टू वर्किंग पार्टनर्स एज पर सेक्शन 28 to 40B करके, ये इसको हेडिंग डालो। यहाँ पे रोमन नंबर 1, रोमन, इसमें किसका, किसके पर फोकस करना, भी सिर्फ ओनली वर्किंग पार्टनर्स के ऊपर फोकस करना। वर्किंग पार्टनर कौन है यहाँ पे, ए इज द वर्किंग पार्टनर। अब किसके पर फोकस करो, सिर्फ वर्किंग पार्टनर कौन है, ए, इसके पर फोकस करो, सिर्फ ए के ऊपर। यहाँ पे रोमन नंबर 1 में एक्चुअल सैलरी, कॉमा बोनस, कॉमा कमीशन, सैलरी रहने दो, कमीशन रहने दो, बोनस रहने दो, किसका लेना, ओनली वर्किंग पार्टनर्स का। अब वर्किंग पार्टनर कौन, ए, इसका सैलरी लो, कमीशन लो, बोनस लो, सभी ए का लो। पहले यहाँ तो इंटरेस्ट ऑन कैपिटल तो नहीं आता, डैश है, वो आता भी नहीं। नेक्स्ट क्या है, सैलरी टू पार्टनर्स है नहीं, सैलरी टू पार्टनर्स ए का होना, हमारे को ए का है नहीं, सैलरी टू पार्टनर ए किसका है, 70,000, ओके हो गया। नेक्स्ट, बोनस टू ए है क्या, हाँ लो, बोनस टू ए लो, इसका 20,000। नेक्स्ट, कमीशन टू बी है, बी नको हमारे को क्या होना, हमारे को चाहिए क्या, ए का होना, एक नहीं है इधर, कमीशन बी का है, तो छोड़ो उसको। हुआ 70,000 प्लस 20,000 कितना आया, 90,000। एक कौन से कॉलम में लिखना, फर्स्ट कॉलम में लिख लो, हो गया। नेक्स्ट आओ रोमन नंबर 2, सैलरी एज पर सेक्शन 40B, अंडरलाइन कर लो इसको, इसके अंदर 2 है, स्मॉल ए, मैक्सिमम लिमिट कितनी है, फिक्स 1,50,000। नेक्स्ट क्या है, बी, 90% ऑफ बुक प्रॉफिट, 90 डिवाइडेड बाय 100 इंटू बुक प्रॉफिट के ऊपर निकालना, बुक प्रॉफिट 1,80,000, 90% ऑफ 1,80,000 कितना आया, 1,62,000 आया। अब क्या करना है, इनको दोनों को कंपेयर करना, दोनों अमाउंट को कंपेयर करना, कंपेयर करने क्या कंपेयर करना, विच एवर इज हायर कंपेयर करना। 1,50,000 और 1,62,000 में कौन सा हायर है, 1,62,000। एक बार रिपीट हुआ है, सेम इसको 2 बार रिपीट करना, 2 बार रिपीट होता है। 1,62,000 इधर आया, इसके बाद में बाजू आता, बाजू कॉलम में, हो गया, बाजू आया। कौन से कॉलम में आया, अभी फर्स्ट कॉलम में आया। 90,000 और 1,62,000 को कंपेयर करो, क्या कंपेयर करना, विच एवर इज लोअर कंपेयर करना। 90,000 और 1,62,000 में क्या है, लोअर देखना, कौन सा लोअर है, 90,000, इसको यहाँ पे लिख लो 90,000। एक बार रिपीट हुआ, दूसरी बार बाजू कॉलम में रिपीट होता, बाजू कॉलम में रिपीट हुआ। अब कौन से कॉलम आया, सेकंड कॉलम में आया। सेकंड कॉलम में क्या है, हमारा बुक प्रॉफिट है कितना, 1,80,000, 1,80,000 माइनस 90,000, कितना आंसर आता है, 90,000। इसको क्या बोलते हैं, हमें इनकम फ्रॉम बिजनेस करके बोलते हैं। ये होने के बाद में फिर क्या आता है, इनकम फ्रॉम हाउस प्रॉपर्टी आता, दिया तो लेना। नेक्स्ट क्या आता है, इनकम फ्रॉम कैपिटल गेन आता, दिया तो लेना। इनकम फ्रॉम अदर सोर्स आता, दिया तो लेना, नहीं आता तो छोड़ना, डैश डैश सब का टोटल करना। इनकम फ्रॉम बिजनेस, हाउस प्रॉपर्टी, कैपिटल गेन, अदर सोर्स, सब का टोटल करके क्या मिलता तुम्हारे को, ग्रॉस टोटल इनकम तुम्हारे को मिलता, GTI मिलता। उसमें से लेस डिडक्शन अंडर सेक्शन 80C to 80U करना, क्या मिलता, टोटल इनकम ऑफ द फर्म मिलता। लेकिन यहाँ पे क्वेश्चन में हमारे को ने टोटल इनकम ऑफ द फर्म नहीं पूछा, सिर्फ इनकम फ्रॉम बिजनेस पूछा, इनकम फ्रॉम बिजनेस। यहाँ तक हुआ हमारा, यहाँ तक हमारा आंसर खत्म। अगर तुम्हारे को कॉन्सेप्ट पूरा समझ में आया, ये तो हमारे इसको हमारी जरूरत नहीं, रेशो की जरूरत नहीं हमारे को। अगर तुम्हारे को कॉन्सेप्ट पूरा समझ में आया तो ओके। ಕಾನ್ಸೆಪ್ಟ್ ಐ ಹೋಪ್ ನಿಮಗೆ ಕಾನ್ಸೆಪ್ಟ್ ತಿಳಿಬೇಕ್ರಿ ಇದು ಓಕೆ 5 ಮತ್ತು ಬರೇ 5 ಮಾರ್ಕ್ಸ್ ಪ್ರಾಬ್ಲಮ್ ಐತ್ರಿ ನಮಗೆ ಎಲ್ಲ ಡಿಟೇಲ್ ಆಗಿ ಹಿಡೇನ್ರಿ ನಿಮಗೆ ನಿಮಗೆ ಅರ್ಥ ಆಗಬೇಕಿದ್ದು ಅದಕ್ಕೆ ಹೋಪ್ ಯು ಅಂಡರ್ಸ್ಟುಡ್ ದಿಸ್ ಪ್ರಾಬ್ಲಮ್ ವೆರಿ ವೆಲ್ ಟೇಕ್ ದ ಸ್ಕ್ರೀನ್ಶಾಟ್ ಆಫ್ ದಿಸ್ ಸೊ ಬರ್ರಿ ಈಗ ಸೆಕೆಂಡ್ ಕ್ವಶನ್ ಡಿಸ್ಕಸ್ ಮಾಡೋಣ್ರಿ ಫಾರ್ 5 ಮಾರ್ಕ್ಸ್
ಆರತಿ ಆ್ಯಂಡ್ ಭಾರತಿ ಆರ್ ದಿ ವರ್ಕಿಂಗ್ ಪಾರ್ಟ್ನರ್ಸ್. ಇಬ್ರು ವರ್ಕಿಂಗ್ ಪಾರ್ಟ್ನರ್ಸ್ ರೀ. ಈಗ ಬೋತ್ ಆರ್ ವರ್ಕಿಂಗ್ ಪಾರ್ಟ್ನರ್ಸ್. ಈಗ ಟೆನ್ಷನ್ ಇಲ್ಲ ನಮಗೆ. ಆರತಿ ಇಸ್ ವರ್ಕಿಂಗ್ ಪಾರ್ಟ್ನರ್ ಅಂದರೆ ಮತ್ತು ಆರತಿ ಮೇಲೆ ಫೋಕಸ್ ಮಾಡ್ಬೇಕು. ಭಾರತಿ ಇಸ್ ವರ್ಕಿಂಗ್ ಪಾರ್ಟ್ನರ್ ಅಂದರೆ ಭಾರತಿ ಮೇಲೆ ಫೋಕಸ್ ಮಾಡ್ಬೇಕು. ಓಕೆ, ಈಗ ಆರತಿ ಮತ್ತು ಭಾರತಿ ಇಬ್ರು ಏನ್ರಿ ವರ್ಕಿಂಗ್ ಪಾರ್ಟ್ನರ್ಸ್. ನಮಗೆ ಟೆನ್ಷನ್ ಇಲ್ಲ, ಇಬ್ರು ಮೇಲೆ ಫೋಕಸ್ ಮಾಡ್ಬೇಕು. ಈಗ ಪ್ರಾಬ್ಲಮ್ ರೀ. ಹಾಂ, ನೆಕ್ಸ್ಟ್ ಪಾರ್ಟ್ನರ್ಸ್ ಇನ್ ಅ ಪ್ರೊಫೆಷನಲ್ ಫರ್ಮ್. ಪ್ರೊಫೆಷನಲ್ ಫರ್ಮ್ ರೀಪ್ಪ. ಪ್ರೊಫೆಷನಲ್ ಫರ್ಮ್ ಲೈಕ್ ಅ CA, ಚಾರ್ಟರ್ಡ್ ಅಕೌಂಟೆಂಟ್ಸ್ ಫರ್ಮ್. ಪ್ರೊಫೆಷನಲ್ ಫರ್ಮ್ ಶೇರಿಂಗ್ ಪ್ರಾಫಿಟ್ಸ್ ಆ್ಯಂಡ್ ಲಾಸಸ್ ಇನ್ ದಿ ರೇಷಿಯೋ ಆಫ್ 3:2. ನಮಗೆ ಸಂಬಂಧ ಇಲ್ಲ. 3:2. The profit and loss account of the firm showed a net profit of rupees 60,000. Net profit of rupees 60,000 ನಮಗೆ ಇಂಪಾರ್ಟೆಂಟ್. Net profit of rupees 60,000. Okay. For the year ending 31/3/2023 after deducting the following. Okay, ಬರ್ರಿ. Interest on capitals at 15% ಅಂದರೆ ತಗೋಬೇಕು, ಕ್ಯಾಲ್ಕುಲೇಷನ್ ಮಾಡ್ಬೇಕು. ಮೋರ್ ದ್ಯಾನ್ 12%. 12%ಗಿಂತ ಹೆಚ್ಚಿಗೆ ಇತ್ತು 15% ಅಂದರೆ ತಗೋಬೇಕು, ಕ್ಯಾಲ್ಕುಲೇಷನ್ ಮಾಡ್ಬೇಕು. समझ में आया? कैलकुलेशन करना यहाँ पे, क्योंकि 12% से ज़्यादा है ये 15%, तो कैलकुलेशन करना यहाँ पे. ओके, सैलरी टू पार्टनर्स तಗೋಬೇಕ್ರಿ. ಕಂಪ್ಯೂಟ್ ಇನ್ಕಮ್ ಫ್ರಮ್ ಪ್ರೊಫೆಷನ್. ಇನ್ಕಮ್ ಫ್ರಮ್ ಬಿಸ್ನೆಸ್ ಅಲ್ಲ, ಕಂಪ್ಯೂಟ್ ಇನ್ಕಮ್ ಫ್ರಮ್ ಪ್ರೊಫೆಷನ್. ಸೇಮ್ ಕ್ಯಾಲ್ಕುಲೇಷನ್ ರೀ, ಬರೀ ನೇಮ್ ಚೇಂಜ್ ಮಾಡ್ಬೇಕು. ಇನ್ಕಮ್ ಫ್ರಮ್ ಪ್ರೊಫೆಷನ್ ಮಾಡ್ಬೇಕು. ಆಫ್ ದ ಫರ್ಮ್ ಫಾರ್ ದ ಅಸೆಸ್ಮೆಂಟ್ ಇಯರ್ 23-24. ಬರ್ರಿ ಚಾಲು ಮಾಡೋಣ ರೀ. ಕಂಪ್ಯೂಟೇಷನ್ ಆಫ್ ಇನ್ಕಮ್ ಫ್ರಮ್ ಪ್ರೊಫೆಷನ್. ಇನ್ಕಮ್ ಫ್ರಮ್ ಪ್ರೊಫೆಷನ್. Income from profession. Income from profession of the firm for the assessment year 23-24. Correct? Particulars rupees. Barri first net profit as per profit and loss account. L3 net profit ಎಷ್ಟು 60,000 ತಗೋರಿ. 60,000 लो यहाँ पे 60,000 done. Net profit 60,000. Okay, next add disallowable expenses. ये फर्स्ट ಏನಿದ್ರಲ್ಲೇ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ತಗೋರಿ. ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಕ್ಯಾಲ್ಕುಲೇಷನ್ ಮಾಡ್ಬೇಕು. ಈಗ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಕ್ಯಾಲ್ಕುಲೇಷನ್ ಮಾಡ್ಬೇಕ್ರಿ. ಫಸ್ಟ್ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಎಟ್ ಎಷ್ಟು ಇದು 15%. 15% ಎಕ್ಸೀಡಿಂಗ್ 12%. ಎಕ್ಸೀಡಿಂಗ್ 12% ಅಂದರೆ ಕ್ಯಾಲ್ಕುಲೇಷನ್ ಬರಬೇಕಿಲ್ಲ. ಎಷ್ಟು ಪರ್ಸೆಂಟ್ ಐತ್ರಿ ಇಲ್ಲೇ? 15%. 15% ಕರೆಕ್ಟಾ? ಮೈನಸ್ ಎಷ್ಟು ಪರ್ಸೆಂಟ್ ಲೆಸ್ ಮಾಡ್ಬೇಕ್ರಿ? 12% ಇಸ್ ಈಕ್ವಲ್ ಟು ಎಷ್ಟು ಬಂತು ರೀ ಡಿಫರೆನ್ಸ್? 3%. ಕರೆಕ್ಟಾ? 15 - 12 3%. ಓಕೆ, ಪಾರ್ಟ್ನರ್ಸ್ ಎಷ್ಟು ಜನ ರೀ? ಎ ಮತ್ತು ಬಿ ತಗೋರಿಲ್ಲ. ಎ ಇಸ್ ಈಕ್ವಲ್ ಟು B is equal to A is equal to amount ಎಷ್ಟು ರೀ? 2,10,000. 2,10,000. B amount ಎಷ್ಟು ರೀ? 70,000. ಇಂಟು ಕರೆಕ್ಟಾ? ಹಾಂ, ಡಿಫ್ರೆನ್ಸ್ ಎಷ್ಟು ಬಂತು ರೀ ಇಲ್ಲಿ? ಡಿಫ್ರೆನ್ಸ್ 3 ಡಿವೈಡೆಡ್ ಬೈ 3. ಡಿಫ್ರೆನ್ಸ್ ಎಷ್ಟು ಬಂತು ರೀ ಇಲ್ಲಿ? 3 ಮೇಲೆ ಡಿವೈಡೆಡ್ ಬೈ ಜಾಸ್ತಿ ಎಷ್ಟು ರೀ? 15. ಕರೆಕ್ಟಾ? ಸೇಮ್ ಅಮೌಂಟ್ ಇಲ್ಲಿ ಹಚ್ಚಿರಿ 3/15 ಅಂತ. ಇಸ್ ಈಕ್ವಲ್ ಟು ಮಾಡ್ರಿ. ಈಗ ಎಷ್ಟು ಬರ್ತೈತೆ ರೀ ಇದು? 2,10,000 ನೋಡ್ರಿ ಇಲ್ಲೇ 2,10,000 70,000 ಆಯ್ತು ರೀ. ಇಂಟು ನಾವು ಏನು ನೋಡ್ಬೇಕು? ಡಿಫ್ರೆನ್ಸ್ ನೋಡ್ಬೇಕು. ಡಿಫ್ರೆನ್ಸ್ ಎಷ್ಟು ಐತಿ? ಡಿಫ್ರೆನ್ಸ್ 3 ಮ್ಯಾಲೆ ಡಿಗ್ರಿ 3 ಡಿವೈಡೆಡ್ ಬೈ ಜಾಸ್ತಿ ಎಷ್ಟು ರೀ? 15. 3/15. ಓಕೆ, ಬರ್ರಿ ಮಾಡ್ರಿ. ಈಗ 2,10,000 ಇಂಟು 3 ಡಿವೈಡೆಡ್ ಬೈ 15 ಮಾಡ್ರಿ. ಎಷ್ಟು ರೀ? 42,000. 42,000. ನೆಕ್ಸ್ಟ್ 70,000 ಇಂಟು 3 ಡಿವೈಡೆಡ್ ಬೈ 15 ಎಷ್ಟು ರೀ? 14,000. ಮಾಡೋದು ಆ್ಯಡ್ ಮಾಡಿರಿ. 42,000 ಪ್ಲಸ್ 14,000 ಎಷ್ಟು ರೀ? 56,000. 56,000 ಆಯ್ತು ನೋಡ್ರಿಪ್ಪ. ಈ ಥರ ಕ್ಯಾಲ್ಕುಲೇಷನ್ ಮಾಡ್ಬೇಕ್ರಿ. ರೇಟ್ 12%ಗಿಂತ ಹೆಚ್ಚಿಗೆ ಕೊಟ್ಟಿದ್ದಂದ್ರೆ, ಜಾಸ್ತಿ ಕೊಟ್ಟಿದ್ದಂದ್ರೆ ಈ ಥರ ಮಾಡ್ಬೇಕ್ರಿ. 15%. 15% ಮೈನಸ್ 12% ಇಸ್ ಈಕ್ವಲ್ ಟು 15 - 12 ಎಷ್ಟು ರೀ? 3%. ಡಿಫ್ರೆನ್ಸ್ 3. A is equal to B is equal to 2,10,000 70,000. ಡಿಫ್ರೆನ್ಸ್ ಅಮೌಂಟ್ ಎಷ್ಟು ಬಂತು ಈಗ? 2,10,000 ಇಂಟು ಡಿಫ್ರೆನ್ಸ್ ಎಷ್ಟು ರೀ? 3 ಡಿವೈಡೆಡ್ ಬೈ 15 ಹೈಯೆಸ್ಟ್ 15. 3/15 ಸೇಮ್ ಮಾಡ್ರಿ. ಕ್ಯಾಲ್ಕುಲೇಷನ್ ಇಲ್ಲೇ ಬರೀರಿ ಅಮೌಂಟ್. ಓಕೆ, ಮುಗಿತಲ್ಲ. ನೆಕ್ಸ್ಟ್
ನೆಕ್ಸ್ಟ್ ಏನ್ರಿ ಸ್ಯಾಲರಿ ಟು ಪಾರ್ಟ್ನರ್ಸ್. ಸ್ಯಾಲರಿ ಟು ಪಾರ್ಟ್ನರ್ಸ್, ಸ್ಯಾಲರಿ ಟು ಪಾರ್ಟ್ನರ್ಸ್. ಹಾಂ ಅದರೊಳಗೆ ಎ ಮತ್ತು ಬಿ ಐತ್ರಿ. ಸ್ಯಾಲರಿ ಟು ಪಾರ್ಟ್ನರ್ಸ್ ಎ ಇಸ್ ಈಕ್ವಲ್ ಟು ಬಿ ಇಸ್ ಈಕ್ವಲ್ ಟು ಸ್ಯಾಲರಿ ಟು ಎ ಇಸ್ ಈಕ್ವಲ್ ಟು ಎಷ್ಟು ರೀ 1 lakh, ಬಿ ಇಸ್ ಈಕ್ವಲ್ ಟು ಎಷ್ಟು ರೀ 1 lakh. ಎರಡು ಸೇರಿಸಿ ಎಷ್ಟು ರೀ 2 lakh. 2 lakh. ಮತ್ತು ಕಮಿಷನ್ ಅಲ್ಲ, ಬೋನಸ್ ಇಲ್ಲ, ಏನಿಲ್ಲ ಅಂದ್ರೆ ಬೇಡ್ರಿ. ಹಾಂ ಮಾಡಿರಿಪ್ಪ, ಅದು ಟೋಟಲ್ ಮಾಡಿರಿ. ಹಾಂ ಮಾಡಿದ್ದು 56,000 ಪ್ಲಸ್ 2 lakh ಎಷ್ಟು ರೀ 2,56,000. ಕರೆಕ್ಟಾ? ಕರೆಕ್ಟ್ ರೀ. ಇದು 56,000 ಪ್ಲಸ್ 2 lakh ಎಷ್ಟು ರೀ 2,56,000. ಕರೆಕ್ಟಾ? ಹಾಂ ಈಗ ಮಾಡಿರಿ 60,000 ಪ್ಲಸ್ 2,56,000. 60,000 ಪ್ಲಸ್ 2,56,000 ಎಷ್ಟು ರೀ 3,16,000. 3,16,000. ಏನು ನೇಮ್ ಇಲ್ಲ ಅಲ್ಲಿ, ಹೆಸರಿಲ್ಲ ಏನು. यहाँ पे कुछ भी नाम नहीं है इसका टोटल का. हो गया. नेक्स्ट लेस ನೋಡ್ರಿಪ್ಪ. ಲೆಸ್ ಇನ್ಕಮ್ ಚಾರ್ಜೇಬಲ್ ಅಂಡರ್ ಅದರ್ ಹೆಡ್ಸ್ ಆ್ಯಂಡ್ ಎಕ್ಸಾಮ್ಟೆಡ್ ಇನ್ಕಮ್ಸ್. ಏನು ಐತ್ರಿ ಇಲ್ಲೇ? ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್, ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್, ವಿನಿಂಗ್ ಫ್ರಮ್ ಲಾಟ್ರೀಸ್, ಕ್ರಾಸ್ ವರ್ಡ್ ಪಜಲ್ಸ್, ಇನ್ಕಮ್ ಫ್ರಮ್ ಎಲೆಕ್ಟೆಡ್ ಪ್ರಾಪರ್ಟಿ, ಇದು ಸೆಲ್ಫ್ ಆಕ್ಯುಪೈಡ್ ಪ್ರಾಪರ್ಟಿ. ಏನು ಐತ್ರಿ? ಅಗ್ರಿಕಲ್ಚರಲ್ ಇನ್ಕಮ್ ಇನ್ ಇಂಡಿಯಾ, ಪೋಸ್ಟ್ ಆಫೀಸ್ ಸೇವಿಂಗ್ ಬ್ಯಾಂಕ್ ಅಕೌಂಟ್, ಆಮೇಲೆ ಇನ್ಕಮ್ ಫ್ರಮ್ ಯು ಟಿ ಐ. ಏನು ಐತ್ರಿ? ಏನೂ ಇಲ್ಲ. ಇದು ಒಳಗೆ ಈ ಹೆಡ್ ಒಳಗೆ ಯಾವುದು ಇನ್ಕಮ್ಸ್ ಬಂದಿಲ್ಲ ಇನ್ನೂ ಮಟ್ಟ, ಅದಕ್ಕೆ ಏನ್ರಿ ಡ್ಯಾಶ್. ಕರೆಕ್ಟಾ? ಈಗ 3,16,000 ಮೈನಸ್ ಡ್ಯಾಶ್ ಎಷ್ಟು ರೀ 3,16,000. ಸೇಮ್ 3,16,000. ಕರೆಕ್ಟಾ? 3,16,000 ಏನ್ರಿ ಇದು? ಬುಕ್ ಪ್ರಾಫಿಟ್. ಏನ್ರಿ? ಬುಕ್ ಪ್ರಾಫಿಟ್. ನೆಕ್ಸ್ಟ್ ಲೆಸ್ allowable remuneration to working partners as per section 28 to 40B. ಇದರೊಳಗೆ ರೋಮನ್ ನಂಬರ್ 1 ಏನು ನೋಡ್ಬೇಕ್ರಿ ಇಲ್ಲಿ? ಆ್ಯಕ್ಚುಯಲ್ ಸ್ಯಾಲರಿ ನೋಡ್ಬೇಕು, ಕಮಿಷನ್ ನೋಡ್ಬೇಕು, ಬೋನಸ್ ನೋಡ್ಬೇಕು. ಯಾರ್ದ? ವರ್ಕಿಂಗ್ ಪಾರ್ಟ್ನರ್ಸ್ ಅವ್ರದ್ದು. ಏನ್ರಿ? ವರ್ಕಿಂಗ್ ಪಾರ್ಟ್ನರ್ಸ್ ಅವ್ರದ್ದು ಸ್ಯಾಲರಿ ನೋಡ್ಬೇಕು, ಕಮಿಷನ್ ನೋಡ್ಬೇಕು, ಬೋನಸ್ ನೋಡ್ಬೇಕು. ಹೌದಲ್ಲ? ಓಕೆ ಬರ್ರಿ. ಈಗ ವರ್ಕಿಂಗ್ ಪಾರ್ಟ್ನರ್ಸ್ ಯಾರ್ರಿ? ವರ್ಕಿಂಗ್ ಪಾರ್ಟ್ನರ್ಸ್ ಆರ್ತಿ ಆ್ಯಂಡ್ ಭಾರತಿ ಆರ್ ದಿ ವರ್ಕಿಂಗ್ ಪಾರ್ಟ್ನರ್ಸ್. ಇಬ್ರು ವರ್ಕಿಂಗ್ ಪಾರ್ಟ್ನರ್ಸ್ ರೀ. ಇಬ್ಬರ ಮೇಲೆ ಫೋಕಸ್ ಮಾಡ್ಬೇಕು. ಈಗ ಇಬ್ಬರ ಮೇಲೆ ಫೋಕಸ್ ಮಾಡ್ಬೇಕ್ರಿ. ಹಾಂ ಬರ್ರಿ. ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಬರಂಗಿಲ್ಲ. ಹೌದಲ್ಲ? ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಬರಂಗಿಲ್ಲ. ಓಕೆ ಬರ್ರಿಪ್ಪ. ಏನ್ರಿ? ಫಸ್ಟ್ ನೋಡ್ರಿ ಇಲ್ಲಿ ರೋಮನ್ ನಂಬರ್ 1 ಆ್ಯಕ್ಚುಯಲ್ ಸ್ಯಾಲರಿ ನೋಡ್ಬೇಕು, ಕಮಿಷನ್ ನೋಡ್ಬೇಕು, ಬೋನಸ್ ನೋಡ್ಬೇಕು. ಯಾರ್ದು ರೀ? ವರ್ಕಿಂಗ್ ಪಾರ್ಟ್ನರ್ಸ್ ಅವ್ರದ್ದು. ಇಬ್ರು ಯಾರ್ರಿ? ಈಗ ಬೋತ್ ಆರ್ ವರ್ಕಿಂಗ್ ಪಾರ್ಟ್ನರ್ಸ್. ಅಂದ್ರೆ ಇಬ್ಬರ ಮೇಲೆ ಫೋಕಸ್ ಮಾಡ್ಬೇಕ್ರಿ. ಈಗ ಬರ್ರಿ. ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಇಲ್ಲೇ ಬರಂಗಿಲ್ಲ. ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಏನ್ರಿ? ಇಲ್ಲೇ ಬರಂಗಿಲ್ಲ. ಇಲ್ಲಿ ನೋಡ್ರಿಪ್ಪ ಸ್ಯಾಲರಿ ಬರ್ತೈತ್ರಿ. ಇಲ್ಲೇ ಸ್ಯಾಲರಿ, ಕಮಿಷನ್, ಬೋನಸ್ ಬರ್ತೈತ್ರಿ. ಇಲ್ಲೇ ತಗೋಬೇಕು. ಸ್ಯಾಲರಿ ಟು ಪಾರ್ಟ್ನರ್ಸ್ ಇಬ್ರು ಇಲ್ಲ, ಇಬ್ರು ವರ್ಕಿಂಗ್ ಪಾರ್ಟ್ನರ್ಸ್ ಅಲ್ಲ, ಇಬ್ರು ಆರ್ತಿ ಮತ್ತು ಭಾರತಿ. ನಾ ಶಾರ್ಟ್ಕಟ್ ಕೊಟ್ಬಿಟ್ಟೆ ನೋಡ್ರಿಪ್ಪ. ಆರ್ತಿ ಅಂದ್ರೆ ಎ, ಭಾರತಿ ಅಂದ್ರೆ ಬಿ. ಕರೆಕ್ಟಾ? ಹಾಂ ಸ್ಯಾಲರಿ ಟು ಪಾರ್ಟ್ನರ್ಸ್ ಆರ್ತಿ 1 lakh, ಭಾರತಿ 1 lakh. ಓಕೆ ಸ್ಯಾಲರಿ ತಗೋಬೇಕಲ್ಲ, ಈಗ ಸ್ಯಾಲರಿ ತಗೋರಿ. ಸ್ಯಾಲರಿ ಟು ಪಾರ್ಟ್ನರ್ಸ್ ಇಲ್ಲೇ ಬರ್ರಿ. ಸ್ಯಾಲರಿ ಟು ಪಾರ್ಟ್ನರ್ಸ್ ಇಬ್ರು ಪಾರ್ಟ್ನರ್ಸ್ ರೀಪ್ಪ, ಮತ್ತು ಇಬ್ರು ವರ್ಕಿಂಗ್ ಪಾರ್ಟ್ನರ್ಸ್, ಅದಕ್ಕೆ ತಗೋರಿ. ಸ್ಯಾಲರಿ ಟು ಪಾರ್ಟ್ನರ್ಸ್ ಇಬ್ರು ವರ್ಕಿಂಗ್ ಪಾರ್ಟ್ನರ್ಸ್ ರೀ ಅವರು, ಅದಕ್ಕೆ ಇಬ್ರು ತಗೋಬೇಕು. ಸ್ಯಾಲರಿ ಟು ಪಾರ್ಟ್ನರ್ಸ್. ತಗೋರಿ. ಇಲ್ಲೇ ಬೋನಸ್ ಬರಂಗಿಲ್ಲ, ಬೋನಸ್ ಕೊಟ್ಟಿಲ್ಲ ಅಲ್ಲೇ, ಬೋನಸ್ ಬರಂಗಿಲ್ಲ. ಸ್ಯಾಲರಿ ಟು ಪಾರ್ಟ್ನರ್ಸ್ ಬರ್ರಿಲ್ಲೇ ಆರ್ತಿ ಆಮೇಲೆ ಭಾರತಿ. ಸ್ಯಾಲರಿ ಟು ಪಾರ್ಟ್ನರ್ಸ್ ಆರ್ತಿ ಎಷ್ಟು ರೀ 1 lakh. ಭಾರತಿ ಎಷ್ಟು ರೀ 1 lakh. ಓಕೆ ಈಗ ಮತ್ತೇನಿಲ್ಲ, ಬೋನಸ್ ಕಮಿಷನ್ ಏನೂ ಇಲ್ಲ ಅಂದ್ರೆ ಬಿಡ್ರಿ. 1 lakh ಪ್ಲಸ್ 1 lakh ಎಷ್ಟು ರೀ 2 lakh. ಎಲ್ಲೇ ಬರಿಬೇಕಿದು? ಫಸ್ಟ್ ಕಾಲಮಲ್ಲೇ ಬರಿಬೇಕು. ರೋಮನ್ ನಂಬರ್ 1 ಫಸ್ಟ್ ಕಾಲಮಲ್ಲೇ ಬರಿಬೇಕು. ಓಕೆ ಸೆಕೆಂಡ್ ರೋಮನ್ ನಂಬರ್ 2. ಈಗ
ಸ್ಯಾಲರಿ ಆಸ್ ಪರ್ ಸೆಕ್ಷನ್ 40B ಇದು ಒಳಗೇನ್ರಿ ನಾವು ಈ ಸ್ಮಾಲ್ ಮ್ಯಾಕ್ಸಿಮಮ್ ಲಿಮಿಟ್ ಎಷ್ಟು ರೀ 1,50,000 ಫಿಕ್ಸ್ ಇದು. ನೆಕ್ಸ್ಟ್ ಈಗ ಹೇಳ್ತೀನಿ ನೋಡ್ರಿ, ಸ್ವಲ್ಪ ಟ್ವಿಸ್ಟ್ ಐತ್ರಿ ಇಲ್ಲಿ ಸ್ವಲ್ಪ ಟ್ವಿಸ್ಟ್ ಐತ್ರಿ, ನೆನ್ಪಿಡ್ಕೋರಿ ಇದು ನಾ ಹೇಳ್ತೀನಿ ರೀ, ಈಗ ನೆನ್ಪಿಡ್ಕೋರಿ. ಬುಕ್ ಪ್ರಾಫಿಟ್ ನಿಮ್ದು ಓಕೆ. ಬುಕ್ ಪ್ರಾಫಿಟ್ ನಿಮ್ದು ಎಷ್ಟು ಬಂತ್ರಿಪ್ಪ ಈಗ 2 lakh ಬಂತ್ರಿ. ಓಕೆ, ಬುಕ್ ಪ್ರಾಫಿಟ್ ಎಷ್ಟು ಬಂತ್ರಿ 2 lakh. ನಿಮ್ದು ಲಿಮಿಟ್ ಎಷ್ಟು ಐತೆ ರೀ, ನಿಮ್ದು ಲಿಮಿಟ್ ನೋಡ್ರಿ, ಲಿಮಿಟ್ ನಿಮ್ದು ಏನ್ರಿ 3 lakh. ನೋಡ್ರಿ ಇಲ್ಲಿ ಯಾವಾಗಲೂ ಬುಕ್ ಪ್ರಾಫಿಟ್ ಎಕ್ಸಾಕ್ಟ್ 3 lakh ಬಂತ್ರಿ, ಇಲ್ಲಾಂದ್ರೆ 3 lakh ಕಮ್ಮಿ ಬಂತ್ರಿ. ಯಾವಾಗಲೂ ಬುಕ್ ಪ್ರಾಫಿಟ್ ಎಕ್ಸಾಕ್ಟ್ 3 lakh ಬಂತ್ರಿ, 3 lakh ಇಲ್ಲಾಂದ್ರೆ 3 lakh ಕಮ್ಮಿ ಬಂತ್ರಿ. ಆವಾಗ ಎಷ್ಟು ತೊಗೋಬೇಕ್ರಿ ಬುಕ್ ಪ್ರಾಫಿಟ್ 90% ತೊಗೋಬೇಕು ಫಸ್ಟ್ ಫುಲ್ ಅಮೌಂಟ್ ಮೇಲೆ. ಯಾವಾಗಲೂ ಬುಕ್ ಪ್ರಾಫಿಟ್ ಎಕ್ಸಾಕ್ಟ್ 3 lakh ಬಂತ್ರಿ, 3 lakh ಇಲ್ಲಾಂದ್ರೆ 3 lakh ಕಮ್ಮಿ ಬಂತ್ರಿ. ಟೋಟಲ್ ಅಮೌಂಟ್ ಮೇಲೆ 90% ತೊಗೋಬೇಕು. ಟೋಟಲ್ ಅಮೌಂಟ್ ಮೇಲೆ 2 lakh 90% ಆಫ್ 2 lakh ತೊಗೋಬೇಕು. ನೋಡ್ರಿ 2 lakh 3 lakh ಕಮ್ಮಿ ಐತಲ್ಲ, ಪೂರಾ ಅಮೌಂಟ್ ಮೇಲೆ ಎಷ್ಟು ತೊಗೋಬೇಕ್ರಿ 90% ತೊಗೋಬೇಕು. ಸರಿ. ನೆಕ್ಸ್ಟ್ ಎಕ್ಸಾಕ್ಟ್ 3 lakh ಬಂತಂದ್ರೆ ಬುಕ್ ಪ್ರಾಫಿಟ್ ಎಷ್ಟು ಬಂತ್ರಿ, ಈಗ ಎಕ್ಸಾಕ್ಟ್ 3 lakh ಬಂತ್ರಿ, 3 lakh. ಆವಾಗ ಸೇಮ್ 90% ಆಫ್ 3 lakh ತೊಗೋಬೇಕ್ರಿ. ಓಕೆ, ನೆಕ್ಸ್ಟ್ ನಿಮ್ದು ಇದು ಇಲ್ಲಿ ಬುಕ್ ಪ್ರಾಫಿಟ್ ಎಷ್ಟು ಬಂತ್ರಿ ಈಗ 3,50,000. ಏನು ಬಂತ್ರಿ ಈಗ 3,50,000 ನಿಮ್ದು ಬುಕ್ ಪ್ರಾಫಿಟ್ ಬಂತ್ರಿ. ಆವಾಗ ಏನು ಮಾಡ್ಬೇಕ್ರಿ ಈ ಕಂಡೀಷನಲ್ಲೇ ಫಸ್ಟ್ ನೋಡ್ರಿಪ್ಪ 90 ನಿಮ್ದು ಲಿಮಿಟ್ ಏನ್ರಿ 3 lakh. ಫಸ್ಟ್ 3 lakh ನೋಡ್ರಿ ಇದು ಬುಕ್ ಪ್ರಾಫಿಟ್ 3,50,000 ಐತ್ರಿ. ನಿಮ್ದು ಲಿಮಿಟ್ ಎಷ್ಟು ರೀ 3 lakh. ಓಕೆ, ಲಿಮಿಟ್ಗಿಂತ ಜಾಸ್ತಿ ಬಂತ್ರಿ ಇಲ್ಲ ಬುಕ್ ಪ್ರಾಫಿಟ್. ಆವಾಗ ಏನು ಮಾಡ್ತೀರಿ ನೋಡ್ರಿ, ಫಸ್ಟ್ ಏನು ಮಾಡ್ಬೇಕ್ರಿ 90% ಆಫ್ 3 lakh ಮಾಡ್ಬೇಕ್ರಿ. 90% ಆಫ್ 3 lakh. ಬಾಕಿ ಅಮೌಂಟ್ ಮೇಲೆ 60% ಮಾಡ್ಬೇಕ್ರಿ. ಬಾಕಿ ಅಮೌಂಟ್ ಮೇಲೆ 60% ಮಾಡ್ಬೇಕ್ರಿ. ಹೆಂಗ್ರಿ ನೋಡ್ರಿಪ್ಪ ಇಲ್ಲಿ ಬುಕ್ ಪ್ರಾಫಿಟ್ ಎಷ್ಟು ಬಂತ್ರಿ ಈಗ 3,50,000 ಕರೆಕ್ಟಾ. ನಿಮ್ದು ಲಿಮಿಟ್ 3 lakh ಹೆಚ್ಚಿಗೆ ಐತ್ರಿ, ಇದು 3 lakh ಹೆಚ್ಚಿಗೆ ಐತ್ರಿ. ಆವಾಗ ಏನು ಮಾಡ್ಬೇಕ್ರಿ ಫಸ್ಟ್ 90% ಆಫ್ 3 lakh ಮಾಡ್ಬೇಕ್ರಿ. 90% ಆಫ್ 3 lakh ಎಷ್ಟು ಬರೀ 90% ಆಫ್ 3 lakh 3 lakh ಇಂಟು 90% ಎಷ್ಟು ಬಂತ್ರಿ 2,70,000 ಬಂತ್ರಿ. ಸಾರಿ ಎಷ್ಟು ಬಂತ್ರಿ 2,70,000 ಕರೆಕ್ಟಾ. ಓಕೆ ಬಂತ್ರಿ. 90% ಆಫ್ 3 lakh 3,50,000 ಒಳಗೆ 3 lakh ಮೇಲೆ 90% ಮಾಡ್ಬೇಕ್ರಿ. 3,50,000 ಒಳಗೆ 3 lakh ಇಲ್ಲಿ ಹೋತ್ರಿ, ಬಾಕಿ ಎಷ್ಟು ರೀ 50,000 ಹೌದಲ್ಲ. ನೋಡ್ರಿ ಬುಕ್ ಪ್ರಾಫಿಟ್ ಎಷ್ಟು ಐತ್ರಿ 3,50,000 ಕರೆಕ್ಟಾ. ಫಸ್ಟ್ ಏನು ಮಾಡ್ಬೇಕ್ರಿ ನೀವು 3 lakh ಹೆಚ್ಚಿಗೆ ಐತ್ರಿ, ಇದು 3 lakh ಹೆಚ್ಚಿಗೆ ಐತ್ರಿ ಅಮೌಂಟ್. ಆವಾಗ ಆ ಕಂಡೀಷನ್ ಫಸ್ಟ್ ಏನು ಮಾಡ್ಬೇಕ್ರಿ 90% ಆಫ್ 3 lakh ಮಾಡ್ಬೇಕ್ರಿ. ಫಸ್ಟ್ 3 lakh ಎಷ್ಟು ಬಂತ್ರಿ 2,70,000. ಅದು ಸೈಡ್ ಬಿಡ್ಬಿಡ್ರಿ. ಹಾಂ 3,50,000 ಒಳಗೆ 3 lakh ಮೇಲೆ ನೀವು ಏನು ಮಾಡಿರಿ 90%. ಬಾಕಿ ಅಮೌಂಟ್ ಎಷ್ಟು ರೀ 3 lakh ಒಳಗೆ 3,50,000 ಒಳಗೆ 3 lakh ಇಲ್ಲೇ ಹೋತ್ರಿ, ಬಾಕಿ ಎಷ್ಟು ರೀ 50,000. 50,000 ಮೇಲೆ 60% ಮಾಡ್ಬೇಕ್ರಿ. 60% ಆಫ್ 50,000 ಎಷ್ಟು ರೀ 30,000. ಈ ಥರ ಮಾಡ್ಬೇಕ್ರಿ, ಈ ಥರ ಮಾಡ್ಬೇಕು. ತಿಳಿತಾರೆ ನಿಮಗೆ. ನೋಡ್ರಿ ಇಲ್ಲಿ ಬುಕ್ ಪ್ರಾಫಿಟ್ 3 lakh ಲಿಮಿಟ್ ಐತ್ರಿ. ಬುಕ್ ಪ್ರಾಫಿಟ್ ನಿಮ್ದು 3 lakh ಒಳಗೆ ಕೊಟ್ಟಾರಿ, 3 lakh ಒಳಗೆ 3 lakh ಕಮ್ಮಿ ಕೊಟ್ಟಾರಿ. ಆವಾಗ ಪೂರಾ ಅಮೌಂಟ್ 3 lakh ಒಳಗೈತಲ್ಲ, ಅದು 3 lakh ಒಳಗೈತ್ರಿ. ಸಪೋಸ್ ಹೆಂಗ್ರಿಪ್ಪ 2 lakh 3 lakh ಒಳಗೈತಲ್ಲ ಅದು ಬುಕ್ ಪ್ರಾಫಿಟ್ ಅಮೌಂಟ್. ಆವಾಗ ಪೂರಾ 2 lakh ಮೇಲೆ 90% ಮಾಡ್ಬೇಕ್ರಿ. ಆವಾಗ ಓಕೆ ಮುಗಿತ್ರಿ ಅಲ್ಲಿ ಅಷ್ಟು 90% ಅಷ್ಟು ಮಾಡಿ ಮುಗಿಸ್ಬಿಟ್ರಿ. 60% ಬರಂಗಿಲ್ಲ ಅವಾಗ. ಹಾಂ ಬುಕ್ ಪ್ರಾಫಿಟ್ ಯಾವಾಗಲೂ 3 lakh ಮೇಲೆ ಬಂತ್ರಿ, 3 lakh ಹೆಚ್ಚಿಗೆ ಬಂತ್ರಿ. ಆವಾಗ ಏನು ಮಾಡ್ಬೇಕ್ರಿ ಫಸ್ಟ್ 3 lakh ಮೇಲೆ ಯಾವಾಗಲೂ ಏನು ಬರಲಿ, ಅದು 5,60,000 ಬರಲಿ ಏನು ಬರಲಿ, 5,60,000 ಬರಲಿ ಏನು ಬರಲಿ. ಆವಾಗ ಏನು ಮಾಡ್ಬೇಕ್ರಿ ನೋಡ್ರಿ ಫಸ್ಟ್ 3 lakh ಮೇಲೆ ಏನು ಮಾಡ್ಬೇಕ್ರಿ ಫಸ್ಟ್ 90% ಆಫ್ 3 lakh ಮೇಲೆ
3 lakh ಮೇಲೆ ಫಸ್ಟ್ ಲಿಮಿಟ್ 3,50,000 ಐತಿ, ಇಲ್ಲಿ ಐತ್ರಿ. ಓಕೆ ಬಿಡ್ರಿ, ಫಸ್ಟ್ 90% ಆಫ್ 3 lakh ಮಾಡ್ಬೇಕು, ಅಮೌಂಟ್ ಬಂತ್ರಿ, ಅದು ಬೇಡ್ರಿ. 3,50,000 ಒಳಗೆ ಎಷ್ಟು ಮುಗಿತ್ರಿ ಇಲ್ಲೇ, ಎಷ್ಟು ಖಾಲಿ ಆಗಿತ್ರಿ ಇಲ್ಲೇ 3 lakh, ಬಾಕಿ ಎಷ್ಟು ರೀ 50,000, ಬಾಕಿ ಅಮೌಂಟ್ ಮೇಲೆ 60% ಮಾಡ್ಬೇಕ್ರಿ. ಇದು ನಿಮ್ದು ಕ್ಯಾಲ್ಕುಲೇಷನ್ ತಿಳಿತ್ರಿ, ಹಿಂಗೆ ಮಾಡ್ಬೇಕು. ओके समझ में आप लोगों को क्या है? देखो कॉन्सेप्ट क्या है, बुक प्रॉफिट अगर तुम्हारा बुक प्रॉफिट 3 लाख से अंदर आया, 3 लाख से कम आया, बुक प्रॉफिट तुम्हारा 3 लाख से कम आया, मतलब 2 लाख आया, तो ये क्या है 3 लाख से कम है नहीं, तो इस पूरे अमाउंट के ऊपर कितना निकालना, 90% ऑफ 2 लाख करके निकालना. खत्म हुआ, 60% नहीं आता तब, क्यों बोले तो 3 लाख से कम है ये. ठीक है. नेक्स्ट, अगर तुम्हारा बुक प्रॉफिट 3 लाख से ज्यादा है, 3,50,000 मतलब 3 लाख से ज्यादा है, तब ऐसे कंडीशन में क्या करना, पहले 90% निकालना, किसके ऊपर 3 लाख के ऊपर निकालना, 3 लाख के ऊपर, ये फिक्स है ये 90% 3 लाख के ऊपर निकालना पहले, क्यों बोलो 3 लाख से ज्यादा अमाउंट है ये, इसलिए 90% पहले 3 लाख के ऊपर निकालो. कितना आता है 2,70,000, इसको निकालो, साइड करो. 3,50,000 में से कितना गया यहाँ पे 3 लाख गया, बचा कितना 50,000, उसके ऊपर 60% निकालना, ये फिक्स, ये याद रख लो. पहले 3 लाख के ऊपर 90% निकालो, बचे 100 अमाउंट के ऊपर 60% निकालो, ये है रूल. सपोज तुम्हारा आंसर कितना आया अभी, एग्जैक्ट अभी सपोज 3,80,000, तो 4,20,000, कितना आंसर आया 4,20,000. हाँ ನೋಡ್ರಿ ಪೈಲೆ, ಈಗ ನೋಡ್ರಿ ಬುಕ್ ಪ್ರಾಫಿಟ್ ನಿಮ್ದು ಎಷ್ಟು ಬಂತ್ರಿ, ಈಗ 4,20,000 ಬಂತ್ರಿ. 3 ಲ್ಯಾಕ್ಕಿಂತ ಹೆಚ್ಚಿಗೆ ಐತ್ರಿ, ಇದು ಹೆಚ್ಚಿಗೆ ಐತ್ರಿ, 3 ಲ್ಯಾಕ್ಕಿಂತ ಹೆಚ್ಚಿಗೆ ಐತ್ರಿ. ಆವಾಗ ಆ ಕಂಡೀಷನ್ ಆಗಿ ಏನು ಮಾಡ್ತೀರಿ ನೀವು, ಫಸ್ಟ್ 90% ಆಫ್ 3 ಲ್ಯಾಕ್ ಮಾಡ್ರಿ, ಫಿಕ್ಸ್ ಇದು 90. ಯಾಕಂದ್ರೆ 3 ಲ್ಯಾಕ್ಕಿಂತ ಹೆಚ್ಚಿಗೆ ಬಂತ್ರಿ ಇದು, ಅದಕ್ಕೆ 90% ಆಫ್ 3 ಲ್ಯಾಕ್ ಮಾಡ್ರಿ. ಎಷ್ಟು ರೀ 2,70,000, ಸೈಡ್ ಇಟ್ಬಿಡ್ರಿ. 4,20,000 ಒಳಗೆ 3 ಲ್ಯಾಕ್ ಇಲ್ಲೇ ಹೋತ್ರಿ, ಬಾಕಿ ಎಷ್ಟು ರೀ, ಬಾಕಿ 4,20,000 ಒಳಗೆ 3 ಲ್ಯಾಕ್ ಇಲ್ಲೇ ಹೋತ್ರಿ, ಬಾಕಿ ಎಷ್ಟು ರೀ 1,20,000. 1,20,000 ಮೇಲೆ 60%, ಈ ತರ कंडीशन है. समझ में आया? अब मैं कितना लिया अमाउंट बुक प्रॉफिट का, 4,20,000 लिया. ओके, ये अमाउंट 3 लाख से ज्यादा है, नहीं ज्यादा है, तो अब 2% आते हैं यहाँ पे, क्या करके 90% और 60%. पहले क्या करना, फिक्स रेट 90% ऑफ 3 लाख निकालो, क्यों बोले तो 3 लाख से ज्यादा ही है, पहले निकालो. लिमिट तुम्हारा 90% ऑफ 3 लाख कितना आता, 2,70,000 आता, करेक्ट है. अब 4,20,000 में से इतना यहाँ पे कितना गया, 3 लाख गया, बचा कितना 1,20,000, इसके ऊपर 60% निकालो, यह है कंडीशन. समझ में आया? ನೋಡ್ರಿಪ್ಪ, ಫಸ್ಟ್ 90% 3 ಲ್ಯಾಕ್ ಮೇಲೆ ಹೆಚ್ಚಿಗೆ ಬಂದ್ರೆ ಎಷ್ಟದು, 3 ಲ್ಯಾಕ್ಕಿಂತ ಹೆಚ್ಚಿಗೆ ಬಂತ್ರಿ, ಆವಾಗ ಅಷ್ಟಿದ್ದು 90% 60%. ಸಪೋಸ್ ಇಲ್ಲಿ ಎಷ್ಟು ಬಂತ್ರಿ, ಈಗ ಆನ್ಸರ್ 1,80,000 ಬಂತ್ರಿ, ಇಲ್ಲಿ ಬುಕ್ ಪ್ರಾಫಿಟ್ ಎಷ್ಟು ಬಂತ್ರಿ, ಈಗ 1,80,000 ಬಂತ್ರಿ. ಇದು ಬುಕ್ ಪ್ರಾಫಿಟ್ 1,80,000 3 ಲ್ಯಾಕ್ಕಿಂತ ಒಳಗೈತ್ರಿ, 3 ಲ್ಯಾಕ್ಕಿಂತ ಕಮ್ಮಿ ಐತ್ರಿ, ಇದು ಕಮ್ಮಿ ಐತ್ರಿ. ಬುಕ್ ಪ್ರಾಫಿಟ್ ನಿಮ್ದು 3 ಲ್ಯಾಕ್ಕಿಂತ ಕಮ್ಮಿ ಐತ್ರಿ, ಆವಾಗ 60% ಬರಂಗಿಲ್ಲ, ಆವಾಗ 60% ಬರಂಗಿಲ್ಲ, ಇದು 3 ಲ್ಯಾಕ್ ಬರಂಗಿಲ್ಲ. ಅವಾಗ ಏನ್ರಿ, ಪೂರಾ ಅಮೌಂಟ್ ಮೇಲೆ ಪೂರಾ 90% ಆಫ್ 1,80,000 ಮಾಡ್ಬೇಕು. ಅವಾಗ ಯಾಕ್ರಿ 3 ಲ್ಯಾಕ್ಕಿಂತ ಒಳಗೈತ್ರಿ, 3 ಲ್ಯಾಕ್ಕಿಂತ ಕಮ್ಮಿ ಐತ್ರಿ, ಪೂರಾ ಅಮೌಂಟ್ ಮೇಲೆ 90% ತಗೋಬೇಕು. ಸಪೋಸ್ ಇಲ್ಲಿ 4,20,000 ಬಂತ್ರಿ, 3 ಲ್ಯಾಕ್ಕಿಂತ ಹೆಚ್ಚಿಗೆ ಐತ್ರಿ, ಅವಾಗ ಫಸ್ಟ್ 3 ಲ್ಯಾಕ್ ಮೇಲೆ 90% ತಗೋಬೇಕು. 4,20,000 ಒಳಗೆ 3 ಲ್ಯಾಕ್ ಹೋತ್ರಿ, ಬಾಕಿ ಎಷ್ಟು 1,20,000, ಅದರ ಮೇಲೆ 60% ತಗೋಬೇಕು. ಆ ಥರ ರೂಲ್ಸ್ ಐತ್ರಿ. ಓಕೆ, ಐ ಹೋಪ್ ಯು ಅಂಡರ್ಸ್ಟುಡ್ ದಿಸ್ ಮೆಥಡ್. ಸರಿ ಬರ್ರಿಪ್ಪ, ಈಗ ಮ್ಯಾಕ್ಸಿಮಮ್ ಲಿಮಿಟ್ ಎಷ್ಟು ರೀ 1,50,000, ಕರೆಕ್ಟಾ. ನೆಕ್ಸ್ಟ್ 90% ನೋಡೋಣ, ಇದು 90% ಆಫ್ ಬುಕ್ ಪ್ರಾಫಿಟ್. ಓಕೆ, 90% ಆಫ್ ಬುಕ್ ಪ್ರಾಫಿಟ್. ಬರ್ರಿ, ಬುಕ್ ಪ್ರಾಫಿಟ್ ಈಗ ಎಷ್ಟು ಐತ್ರಿಪ್ಪ, ಬುಕ್ ಪ್ರಾಫಿಟ್ ನೋಡ್ರಿ ಎಷ್ಟು ಐತ್ರಿ, ಫಸ್ಟ್ 3,16,000 ಬುಕ್ ಪ್ರಾಫಿಟ್. ಬುಕ್ ಪ್ರಾಫಿಟ್ ಎಷ್ಟು ರೀ 3,16,000. 3 ಲ್ಯಾಕ್ಕಿಂತ ಹೆಚ್ಚಿಗೆ ಐತ್ರಿ, ನಿಮ್ದು ಲಿಮಿಟ್ ಎಷ್ಟು ರೀ 3 ಲ್ಯಾಕ್. 3 ಲ್ಯಾಕ್ಕಿಂತ ಹೆಚ್ಚಿಗೆ ಐತ್ರಿ ಇದು, ಅವಾಗ ಏನು ಮಾಡ್ಬೇಕ್ರಿ, ಹೆಚ್ಚಿಗೆ ಐತ್ರಿ, ಅವಾಗ ಫಸ್ಟ್ 90% ಮಾಡ್ಬೇಕು. 90% ಆಫ್ 3 ಲ್ಯಾಕ್ ಮಾಡ್ಬೇಕು, ಎಷ್ಟು ರೀ 2,70,000, ಕರೆಕ್ಟಾ. ಆಮೇಲೆ 60% ಆಫ್ ನೋಡ್ರಿ
3,16,000 ಒಳಗೆ 3 लाख ಇಲ್ಲೇ ಐತ್ರಿ, ಬಾಕಿ ಎಷ್ಟ್ರಿ 16,000, ಬಾಕಿ ಎಷ್ಟ್ರಿ 16,000. ಇದರ ಮೇಲೆ 60% ಮಾಡ್ಬೇಕು, ಆ ಥರ ಕಂಡೀಷನ್ ಐತ್ರಿ. ಬರ್ರಿ ಇಲ್ಲ, ಹಾಂ ಬರ್ರಿ ಇಲ್ಲಿ ಇದು ರಫ್ ಮಾಡ್ತೀನಿ ನಾನು. ಹಾಂ ಅಮೌಂಟ್ ಎಷ್ಟ್ರಿ ಬುಕ್ ಪ್ರಾಫಿಟ್ 3,16,000, 3 लाखಕ್ಕಿಂತ ಹೆಚ್ಚಿಗೆ ಐತ್ರಿ, ಜಾಸ್ತಿ ಐತ್ರಿ. ಅವಾಗ ಏನ್ರಿ ಫಸ್ಟ್ 90% ಆಫ್ 3 लाख ಮಾಡ್ರಿ. ಫಸ್ಟ್ 3 लाख ಎಷ್ಟ್ರಿ 90% ಆಫ್ 3 लाख ಅಂದ್ರೆ ಎಷ್ಟ್ರಿ 2,70,000 ಅಲ್ಲ, 2,70,000 ಬ್ರಾಕೆಟ್ ಅಲ್ಲೇ ಮಾಡ್ತೀನಿ ನೋಡ್ರಿಪ್ಪ. 90 ಡಿವೈಡೆಡ್ ಬೈ 100 ಇಂಟು 3 लाख ಎಷ್ಟ್ರಿ 2,70,000 ಕರೆಕ್ಟಾ. ನೆಕ್ಸ್ಟ್ ಬಾಕಿ ಎಷ್ಟ್ರಿ 60% ಅಲ್ಲ, 60% ಆಫ್ 3,16,000 ಒಳಗೆ 3 लाख ಇಲ್ಲೇ ಹೋತ್ರಿ, ಬಾಕಿ ಎಷ್ಟ್ರಿ 16,000. 3,16,000 ಒಳಗೆ 3 लाख ಇಲ್ಲೇ ಐತ್ರಿ, ಬಾಕಿ ಎಷ್ಟ್ರಿ ಈಗ 16,000. 60,000 ಮೇಲೆ 60%, 60% ಆಫ್ 16,000 ಬಾಕಿ ಅಮೌಂಟ್ ಮೇಲೆ 16,000 ಮೇಲೆ 60% ಮಾಡ್ರಿ. 60% 60/100 ಇಂಟು 16,000 ಮಾಡ್ರಿ ಎಷ್ಟ್ರಿ 16,000 ಇಂಟು 60% 9,600, 9,600. ಈಗ ಮಾಡ್ರಿ 9,600 ಇದು ಆ್ಯಡ್ ಮಾಡ್ರಿ. 2,70,000 ಪ್ಲಸ್ 9,600 9,600 ಎಷ್ಟು ಬಂತ್ರಿ, ಇದು ಆ್ಯಡ್ ಮಾಡ್ರಿ. 2,70,000 ಪ್ಲಸ್ 9,600 ಎಷ್ಟು ಬಂತ್ರಿ ಈಗ 2,79,600, 2,79,600 ಬಂತ್ರಿ ಇಲ್ಲೇ, ಕರೆಕ್ಟಾ. 2,79,600 ಬಂತ್ರಿ ಇಲ್ಲೇ. ಓಕೆ, ಈಗ ಏನು ಮಾಡ್ತೀರಿ ಕಂಪೇರ್ ಮಾಡ್ರಿ. 1,50,000 ಮತ್ತು 2,79,600 ಒಳಗೆ ಏನು ಕಂಪೇರ್ ಮಾಡ್ಬೇಕ್ರಿ, ವಿಚ್ ಎವರ್ ಇಸ್ ಹೈಯರ್. ಯಾವ ಹೈಯರ್ ಐತ್ರಿ ಇಲ್ಲಿ, ಹೈಯರ್ 2,79,600 ಹೈಯರ್ ಐತ್ರಿ. 2,79,600 ಜಾಸ್ತಿ ಐತ್ರಿ. ಸೇಮ್ ಅಮೌಂಟ್ ಬಾಜು ಕಾಲಮಲ್ಲಿ ಬರಿಬೇಕ್ರಿ. 2,79,600 ಕರೆಕ್ಟಾ. ಹಾಂ ಈಗ ಏನು ಮಾಡಿ 2 ಟೈಮ್ಸ್ ರಿಪೀಟ್ ಆಗಿತ್ರಿ ಇದು. ಈಗ ಬರ್ರಿ ಯಾವ ಕಾಲಮ್ ಇದು, ಫಸ್ಟ್ ಕಾಲಮ್. ಇಲ್ಲೇ ಮ್ಯಾಲೆ 2 लाख ಐತ್ರಿ, ಇಲ್ಲೇ 2,79,600 ಏನು ಕಂಪೇರ್ ಮಾಡ್ಬೇಕ್ರಿ ಈಗ, ವಿಚ್ ಎವರ್ ಈಸ್ ಲೋವರ್. 2 लाख ಮತ್ತು 2,79,600 ಒಳಗೆ ಯಾವ ಲೋವರ್ ಐತ್ರಿ 2 लाख ಲೋವರ್ ಐತ್ರಿ. 2 लाख ಅಂತ ಬರೀರಿಲ್ಲ, ಲೋವರ್ ವಿಚ್ ಎವರ್ ಇಸ್ ಲೋವರ್. ಒಂದ್ಸಲ ರಿಪೀಟ್ ಆಗೈತ್ರಿ, ಮತ್ತೆ ಸೆಕೆಂಡ್ ಟೈಮ್ ಬಾಜು ಕಾಲಮಲ್ಲಿ ಸೆಕೆಂಡ್ ಟೈಮ್, ಕರೆಕ್ಟಾ. ಹಾಂ ಹಾಂ ಈಗ ಏನು ಮಾಡ್ಬೇಕ್ರಿ, ಇದು ಸೆಕೆಂಡ್ ಕಾಲಮ್, ಅದು ಸೆಕೆಂಡ್ ಕಾಲಮಲ್ಲಿ ಏನೈತ್ರಿ, ಸೆಕೆಂಡ್ ಕಾಲಮಲ್ಲಿ ಬುಕ್ ಪ್ರಾಫಿಟ್ ಐತ್ರಿ. ಬುಕ್ ಪ್ರಾಫಿಟ್ ಸೆಕೆಂಡ್ ಕಾಲಮಲ್ಲಿ 3,16,000 ಮೈನಸ್ 2 लाख ಮಾಡ್ರಿ ಎಷ್ಟ್ರಿ 1,16,000 1,16,000 3,16,000 ಮೈನಸ್ 2 लाख ಎಷ್ಟ್ರಿ 1,16,000. ಇದು ಏನ್ರಿ, ಇದು ಏನ್ರಿದು ಇನ್ಕಮ್ ಫ್ರಮ್ ಪ್ರೊಫೆಷನ್. ಇನ್ಕಮ್ ಫ್ರಮ್ ಪ್ರೊಫೆಷನ್. ओके, समझ में आया आप लोगों को. क्या करें हमें यहाँ पे पहले देखो बुक प्रॉफिट कितना है 3,16,000, हमारी लिमिट 3 लाख से ज़्यादा है, ये 3 लाख से ज़्यादा है. तो क्या करना, पहले 3 लाख के ऊपर निकालना. 90% ऑफ 3 लाख के ऊपर निकालो. 90/100 इंटू 3 लाख कितना है 2,70,000 करेक्ट है. 3,16,000 में से 3 लाख निकालो, बचा कितना 60,000. इसके ऊपर कितना निकालना 60%. 60% ऑफ बचा सो कितना 16,000. 3,16,000 में से 3 लाख निकालो, बचा कितना 16,000. उसके ऊपर 60%. 60% ऑफ 16,000 कितना हुआ 9,600. 2,70,000 प्लस 9,600 कितना हुआ 2,79,600 हुआ. अब दोनों अमाउंट को कंपेयर करो. 1,50,000 और 2,79,000 में से क्या देखना भी, विच एवर इज हायर देखना. कौन सा हायर है इसके अंदर 2,79,600. सेम अमाउंट बाजू कॉलम में. ओके, अब कौन सा कॉलम है, फर्स्ट कॉलम.
यहाँ पे 2 लाख है, इधर 2,79,600 है। क्या कंपेयर करना है? विच एवर इज लोअर कंपेयर करना। कौन सा लोअर है इसके अंदर? 2 लाख लोअर है, 2 लाख। वह एक टाइम रिपीट हुआ और सेकेंड टाइम है बाजू कॉलम 2 लाख हुआ, सेकेंड टाइम टू टाइम्स रिपीट हुआ। अब यहाँ पे फर्स्ट सेकेंड कॉलम में 3,16,000 माइनस 2 लाख, कितना हुआ आंसर? 1,16,000। इसको क्या बोलते हैं? इनकम फ्रॉम प्रोफेशन बोलते हैं इसको। यहाँ पे तुम्हारा आंसर क्या हुआ? वाइंड अप हुआ। I hope you got my point and understood very well this problem. Okay, please take the screenshot of this problem.